ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಕೀರ್ತನೆ 84 ಅದರ ಪ್ರಾರಂಭ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ದಾವೀದನು 122ನೇ ಕೀರ್ತನೆ ಅದರ ಪ್ರಾರಂಭ ವಾಕ್ಯದಲ್ಲಿ ಬರೆದಿರುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದಂತಹ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಆತನಿಗೆ ಸಲ್ಲತಕ್ಕ ಗೌರವವನ್ನು, ಘನತೆಯನ್ನು, ಆರಾಧನೆಯನ್ನು, ಮಹತ್ವವನ್ನು ನಾವು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಡಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಡಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನೆ ಹರ್ಷಧ್ವನಿಯೊಡನೆ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮ ಪ್ರೀತಿಯನ್ನ ಕರ್ತನೆ, ನಿಮ್ಮ ಒದಗಿಸುವಿಕೆಯನ್ನ ಕರ್ತನೆ ಮನನ ಮಾಡುವಂತೆ ನಿಮ್ಮ ಜೀವಿತದಲ್ಲಿ ಕೊಟ್ಟಂತ ಅವಕಾಶಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆಯಲ್ಲಿ ಕರ್ತನೆ ಈ ಮಾಧ್ಯಮದ ಮೂಲಕ ನಡೆಯುವಂತ ಈ ಆರಾಧನೆಯನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಈ ಆರಾಧನೆ ಆದಿಯಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಹಾಡುಗಳು, ನಾವು ಧ್ಯಾನಿಸುವಂತ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆಯೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ನೀನೇ ಮಹಿಮೆಯೊಂದು ಎಂಬುದಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ಇಂದಿನ ಆರಾಧನೆ ಮೂಲಕವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ನಿನ್ನ ನಾಮವು ಮಹಿಮೆಗೊಳ್ಳುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಸಾನ್ನಿಧ್ಯವನ್ನು ನಾವು ಬೇಡ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ತಿಳಿಸ್ತೇವೆ. ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು,
ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮದ ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಈ ಮುಂಜಾನೆಯಲ್ಲಿ ಸ್ತೋತ್ರಕ್ಕೆ ಯೋಗ್ಯನಾದ ದೇವರನ್ನ ಆರಾಧಿಸುವುದಕ್ಕೆ ನಾವು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಇಲ್ಲಿ ಹಾಡುಗಾರನು ಮೊದಲನೆಯ ಒಂದು ಚರಣದಲ್ಲಿ ಹಾಡುವಂಥದ್ದು ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದೆನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮದ ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಿದಂತಹ ದೇವರನ್ನ ಈ ಮುಂಜಾನೆಯಲ್ಲಿ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನೋಡಿ, ರಕ್ಷಣೆ ದೇವರ ಕೃಪೆ. ಕೃಪೆಯಿಂದಲೇ ನಾವು ರಕ್ಷಣೆಯನ್ನ ಹೊಂದಿಕೊಂಡಿದ್ದೇವೆ.
ಕೃಪೆ ಅನ್ನುವಂಥದ್ದು, ರಕ್ಷಣೆ ಅನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಉಚಿತಾರ್ಥವಾದಂತಹ ವರ. ನಾನು ಸರ್ವೇ ಸಾಮಾನ್ಯವಾಗಿ ಹೇಳುವ ರೀತಿಯಲ್ಲಿ ಕ್ರೈಸ್ತರಾದ ನಾವುಗಳು ಹೊಂದಿಕೊಂಡಿರುವಂತಹ ಅತ್ಯಮೂಲ್ಯವಾದಂತಹ ಉಡುಗೊರೆ ಅನ್ನುವಂಥದ್ದು ಆತ್ಮರಕ್ಷಣೆ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಈಗ ನೀವು ದೇವರ ಮಕ್ಕಳಾಗಿದ್ದೀರಿ. ಯೋಹಾನ 3:16 ನೋಡುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳೆಂಬ ಪದವಿಗೆ ಸರ್ವಶಕ್ತನಾದ ದೇವರು ನಮ್ಮನ್ನು ಸೇರಿಸಿರಲಾಗಿ ಈ ಮುಂಜಾನೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಒಮ್ಮೆ ಯೋಚನೆ ಮಾಡಬೇಕಾಗಿದೆ. 2ನೇ ಸ್ಟಾನ್ಸದಲ್ಲಿ ಚರಣದಲ್ಲಿ, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುತ್ತದೆ. ನೋಡಿ, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರ. ಇದು ಲೌಕಿಕವಾಗಿ ಏನಾದರೂ ಲಭಿಸಿದಂತಹ ಒಂದು ಆಶೀರ್ವಾದದ ಕುರಿತಾಗಿ ಅಲ್ಲ. ನೋಡಿ, ನಮ್ಮ ಜೀವಿತದಲ್ಲಿ ಲಭಿಸಬಹುದಾದಂತಹ ಅತ್ಯಮೂಲ್ಯವಾದ ಆಶೀರ್ವಾದ ಅನ್ನುವಂಥದ್ದು ನಿತ್ಯತ್ವ. ಲೂಕನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಐಶ್ವರ್ಯವಂತನ ಮತ್ತು ಲಾಸರನ ಒಂದು ಕಥೆಯನ್ನ, ಸಾಮ್ಯವನ್ನ ಹೇಳುವಂಥದ್ದಾಗಿ ನೋಡುತ್ತೇವೆ. 16ನೇ ಅಧ್ಯಾಯದಲ್ಲಿ ಭೋಗ ಪುರುಷನು ಅಥವಾ ಐಶ್ವರ್ಯವಂತನು ಈ ಲೋಕದಲ್ಲಿ ಸಕಲ ವಿಧವಾದಂತಹ ಆರ್ಥಿಕವಾದ ಮೇಲುಗಳಲ್ಲಿ ಜೀವಿಸುವಂತವನಾಗಿದ್ದ. ಆದರೆ ಲಾಜರನು ತಿನ್ನುವುದಕ್ಕೆ ಆಹಾರವಿಲ್ಲದೆ ಬಹಳ ಕಷ್ಟಪಡುವಂತವನಾಗಿದ್ದ. ಸಾಮ್ಯ ಮುಂದುವರಿಸಿ ಅಥವಾ ಸಾಮ್ಯ ಮುಕ್ತಾಯವಾಗುವಂಥದ್ದು ಲಾಸರನು ತೀರಿ ಹೋದ. ನಂತರವಾಗಿ ಐಶ್ವರ್ಯವಂತನು ತೀರಿ ಹೋದ. ಅನುಸಾರವಾಗಿ ಅವನ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರು. ಆದರೆ ಅಲ್ಲಿ ನಾವು ಕಾಡುವಂತಹ ಒಂದು ಸಂಗತಿ ಎನ್ನುವಂಥದ್ದು, ಲಾಸರನು ಅಬ್ರಹಾಮನ ಎದೆಗೆ ಒರಗಿಕೊಂಡು ಪರದೇಶದಲ್ಲಿ ನಿತ್ಯತ್ವದಲ್ಲಿ ಆತನು ಇರುವಂತಹ ಸಂದರ್ಭದಲ್ಲಿ ಭೋಗ ಪುರುಷನು ನರಕದಲ್ಲಿ ಯಾತನೆ ಪಡುವಂತವನಾಗಿದ್ದ. ಇದರ ಅರ್ಥ, ಭೋಗ ಪುರುಷರು ಅಥವಾ ಐಶ್ವರ್ಯವಂತರು ನರಕಕ್ಕೆ ಹೋಗ್ತಾರೆ. ಆಗಲಿ ದೇವರ ಧರ್ಮಶಾಸ್ತ್ರವಾಗಲಿ ಯಾವ ವಿಧವಾದಂತಹ ಸ್ಥಾನಮಾನವನ್ನ ಕೊಡದೇ ಇರುವಂತಹ ವ್ಯಕ್ತಿಯಾಗಿದ್ದ. ಆದರೆ ಲಾಜರನು ದೈವಿಕವಾದ ಸತ್ಯದಲ್ಲಿ, ದೈವಿಕವಾದ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಯಾಗಿದ್ದ. ನೋಡಿ, ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಹೇಳಿರುವಂಥದ್ದು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ. ಅರ್ಥ, ಲಾಜರನು ಪರದೇಶಕ್ಕೆ ಸೇರಲ್ಪಟ್ಟಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಈ ಒಂದು ಸಾಮ್ಯವನ್ನು ಹೇಳಿರುವಾಗ, ಲಾಜರನ ಜೀವಿತ ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಬೇಕು. ನೋಡಿ, ನಾನು ಹೇಳುವಂತಹ ಒಂದು ಸಂದೇಶ, ಈ ಲೋಕದಲ್ಲಿ ಎಲ್ಲ ಐಶ್ವರ್ಯವೂ ಇದ್ದಾಗ್ಯೂ ಸಹ
ಅಥವಾ ಈ ಲೋಕದಲ್ಲಿ ಎಲ್ಲ ವಿಧವಾದಂತಹ ಸುಖ ಸೌಕರ್ಯಗಳು ಇದ್ದಾಗ್ಯೂ ಸಹ ನಮ್ಮ ಆತ್ಮ ನಷ್ಟಪಟ್ಟರೆ ಯಾವ ಪ್ರಯೋಜನ? ಯೇಸು ಕ್ರಿಸ್ತನು ತಾನೇ ಹೇಳಿರುವಂತಹ ಅತ್ಯಮೂಲ್ಯವಾದ ಆಶೀರ್ವಾದ ನಿತ್ಯ ಜೀವ ಅನ್ನುವಂಥದ್ದನ್ನು ನಾವುಗಳು ಬರಿಬಾರದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಆ ನಿತ್ಯತ್ವದ ಅನುಭವದಲ್ಲಿ ನಾವು ಜೀವಿಸುವಂತವರಾಗಿರುವ ನೋಡಿ, ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುತ್ತದೆ. ಈ ಮುಂಜಾನೆಯಲ್ಲಿ ದೇವರು ನಮ್ಮನ್ನು ರಕ್ಷಿಸಿದಂಥ ವಿಧಗಳನ್ನು ನೆನೆಸಿ, ದೇವರು ನಮಗಾಗಿ ನಿತ್ಯತ್ವವನ್ನು ಸಿದ್ಧ ಮಾಡಿರುವಂಥದ್ದನ್ನು ನೆನೆಸಿ, ಯೋಹಾನ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಾನು ಹೇಳಿರುವಂಥದ್ದು, ನಾನು ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ, ಸ್ಥಳವು ಸಿದ್ಧವಾದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಕಾರಣ ನಾನಿರುವಲ್ಲಿ ನೀವಿರಬೇಕು. ಅಂದರೆ ಪ್ರತಿ ದೇವರ ಮಕ್ಕಳಿಗೆ, ಪ್ರತಿ ಕ್ರೈಸ್ತರಿಗೆ ಇರುವಂತಹ ಒಂದು ನಿರೀಕ್ಷೆ, ನಮ್ಮ ಈ ಲೋಕದ ಜೀವಿತದ ನಂತರ ನಾವು ಇಂದು ಅದೃಶ್ಯನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳನ್ನೆಲ್ಲ ನೆನೆಸಿ ದೇವರನ್ನು ನಾವು ಕೃತಜ್ಞತೆಯಿಂದ ಆರಾಧಿಸುವಂತವರಾಗಿರಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಪುನಃ ಪರೀಕ್ಷೆ ಮಾಡಿಕೊಳ್ಳುವಂತವರಾಗಿರಬೇಕು. ಕೃತಜ್ಞತೆಯಿಂದ ನಾನು ದೇವರನ್ನ ಆರಾಧಿಸುವಂತಹ ವ್ಯಕ್ತಿಯಾಗಿದ್ದೇನಾ ಅಥವಾ ಇಲ್ಲವಾ ಎಂಬುದಾಗಿ. ಅನೇಕರು ದೇವರನ್ನ ಆರಾಧಿಸುವಂಥದ್ದಾಗಿ ನಾವು ನೋಡುತ್ತೇವೆ, ಆದರೆ ಎಷ್ಟರ ಮಟ್ಟಿಗೆ ನಾವು ಕೃತಜ್ಞತೆಯುಳ್ಳವರಾಗಿ? ಕಾರಣ ಹಾಡುಗಾರನು 2ನೇ ಚರಣದ ಕೊನೆಯ ಭಾಗ ಹೇಳಿರುವಂಥದ್ದು, ಕೃತಜ್ಞತೆಯಿಂದ ನನ್ನ ಹೃದಯವು ತುಂಬುತ್ತದೆ. ಆರಾಧಿಸುವಂತವರಾಗಿದ್ದೇವ ಎಂಬುದನ್ನು ಒಮ್ಮೆ ನಾವು ಪರೀಕ್ಷೆ ಮಾಡಿಕೊಳ್ಳುವ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಪ್ರಾರಂಭದಲ್ಲಿ ಒಂದು ಕೀರ್ತನೆ ಭಾಗವನ್ನು ಓದಿಕೊಳ್ಳುವ. ಕೀರ್ತನೆಗಳು 98. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನ ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈ ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ, ಹಾಡಿರಿ. ಕಿನ್ನರಿಡರೆ ಯೆಹೋವನನ್ನು ಸ್ತುತಿಸಿರಿ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಹೇಳುವ ರೀತಿಯಲ್ಲಿ ದಿನಂಪ್ರತಿ ದೇವರನ್ನು ನಾವು ಹೊಸತನದಲ್ಲಿ ಆರಾಧಿಸುವಂತವರಾಗಿರಬೇಕು. ಏನು ಹೊಸತನ ಅಂದರೆ, ನಿನ್ನೆ ನಮ್ಮನ್ನು ಬಿಟ್ಟು ಹೋಯಿತು, ಇಂದು ಹೊಸ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಕಳೆದು ಹೋದ ದಿನದಲ್ಲಿ ದೇವರು ನಮ್ಮನ್ನು ಸಂರಕ್ಷಿಸಿದಂತಹ ವಿಧಾನಗಳನ್ನು ನೆನೆಸಿ, ಕಳೆದು ಹೋದ ದಿನದಲ್ಲಿ ದೇವರು ನಮಗಾಗಿ ಮಾಡಿದಂತಹ ತನ್ನ ರಕ್ಷಣಾ ಕಾರ್ಯವನ್ನು ನೆನೆಸಿ, ಈ ಮುಂಜಾನೆಯಲ್ಲಿ ಒಂದು ಹೊಸ ಅನುಭವದೊಂದಿಗೆ ನಾವು ದೇವರನ್ನ ಆರಾಧಿಸಬೇಕು ಎಂಬುದಾಗಿ ಕೀರ್ತನೆಗಾರನು ಹೇಳುವಂತವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ನಾವು ಹೊಸ ಅನುಭವದೊಡನೆ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಅಥವಾ ದೇವರೊಂದಿಗೆ ಶತ್ರುತ್ವದಲ್ಲಿ ಇದ್ದಂತಹ ನಮ್ಮನ್ನ ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ, ಆತನ ಶಿಲುಬೆಯ ಮರಣದ ಮೂಲಕ ನಮ್ಮನ್ನು ಸಂಧಾನಪಡಿಸಿರುವಂಥದ್ದು, ಅದು ದೇವರು ಮಾಡಿರುವಂತಹ ಅದ್ಭುತ ಕೃತ್ಯ. ಈ ಮುಂಜಾನೆಯಲ್ಲಿ ಆರಾಧಿಸುವಂತವರಾಗಿದ್ದೇವಾ ಪ್ರಿಯರೇ?
ಈ ಅನುಭವದಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿರಬೇಕು. ದೇವರನ್ನ ಆರಾಧಿಸುವುದು ಅನ್ನುವಂಥದ್ದು ಕೇವಲ ಭಾನುವಾರದ ದಿನದಲ್ಲಿ ವಾಟಿಕೆಯೋಪಾದಿಯಲ್ಲಿ ಆಲಯಕ್ಕೆ ಬಂದು ಕುಳಿತುಕೊಂಡು ಹೋಗುವಂಥದ್ದಲ್ಲ. ಬದಲಿಗೆ ಆತನು ಮಾಡಿದ ಅದ್ಭುತ ಕೃತ್ಯ ಕ್ಷಮಿಸಿ, ಕೆಲವು ಇಂಟರ್ನೆಟ್ನಲ್ಲಿ ಕೆಲವು ಅಡೆತಡೆಗಳು ಉಂಟಾಗ್ತಾ ಇದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಕೃತಜ್ಞತೆಯಿಂದ ನಾವು ಆತನನ್ನ ಆರಾಧಿಸುವಂತವರಾಗಿರುವ ದೇವರು ಮಾಡಿದ ಅದ್ಭುತವಾದ ಕೃತ್ಯ. ಪ್ರಿಯರೇ, ಯೇಸುಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಮಾಡಿದಂತಹ ಅತ್ಯಮೂಲ್ಯವಾದ ಅದ್ಭುತ ಕಾರ್ಯ ಅನ್ನುವಂಥದ್ದು 5,000 ಜನರಿಗೆ 5 ರೊಟ್ಟಿಗಳ ಮೂಲಕವಾಗಿ ಅವರ ಹೊಟ್ಟೆಯನ್ನ ತುಂಬಿಸಿರುವಂಥದ್ದಲ್ಲ. ಕುಷ್ಠರೋಗಿಯ ಕುಷ್ಠವನ್ನು ವಾಸಿ ಮಾಡಿರುವಂಥದ್ದು ಅಲ್ಲ. ಸತ್ತು ಹೋದ ವಿಧವೆಯ ಮಗನನ್ನ ತಿರುಗಿ ಬದುಕುವಂತೆ ಮಾಡಿದ್ದು ಅಲ್ಲ. ಸತ್ತು ಹೂಣಲ್ಪಟ್ಟು 4ನೇ ದಿನದಲ್ಲಿ ಲಾಜರನನ್ನು ಎಬ್ಬಿಸಿದು ಅಲ್ಲ. ದೇವರು ಮಾಡಿದ ಅತ್ಯಮೂಲ್ಯವಾದ ಅದ್ಭುತ ಅನ್ನುವಂಥದ್ದು ದೇವರಿಂದ ದೂರ ಹೋಗಿದ್ದ ನಮ್ಮನ್ನ ತನ್ನ ಶಿಲುಬೆಯ ಮರಣದ ಮೂಲಕ ದೇವರೊಂದಿಗೆ ನಮ್ಮನ್ನು ಒಗ್ಗೂಡಿಸಿರುವಂಥದ್ದಾಗಿದೆ. ಸೊ ಈ ಅದ್ಭುತವನ್ನ ನಾವು ಮನನ ಮಾಡಿಕೊಂಡು ದೇವರನ್ನ ಆರಾಧಿಸುವಂತವರಾಗಿರಬೇಕು. ನಮ್ಮಗಳ ಜೀವಿತದಲ್ಲಿ ದೇವರು ಅನೇಕ ಮಹತ್ ಕಾರ್ಯಗಳನ್ನು ಮಾಡಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಉತ್ತಮವಾದ ವಿದ್ಯಾಭ್ಯಾಸವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಉತ್ತಮವಾದ ಕೌಟುಂಬಿಕ ಜೀವಿತವನ್ನು ದೇವರು ಕೊಟ್ಟಿದ್ದಾನೆ. ದೇವರು ನಮಗೆ ಸಂತಾನ ವೃದ್ಧಿಯನ್ನು ದಯಪಾಲಿಸಿದ್ದಾನೆ. ಇವೆಲ್ಲವೂ ದೇವರ ಅದ್ಭುತ, ದೇವರು ಮಾಡಿದಂತಹ ಮೇಲು ಅನ್ನುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸಹೋದರರ ಮಧ್ಯದಲ್ಲಿ, ದೇಶದವರ ಮಧ್ಯದಲ್ಲಿ ದೇವರು ನಮ್ಮನ್ನು ಸನ್ಮಾನಿಸಿರುವಂಥದ್ದು ದೇವರು ಮಾಡಿದಂತಹ ಮೇಲುಗಳೇ. ಆದರೆ ಈ ಮೇಲುಗಳೆಲ್ಲ ಅತ್ಯಂತ ಅಮೂಲ್ಯವಾದಂತಹ ಮೇಲುಗಳು, ಅದ್ಭುತಗಳು. ದೇವರು ಮಾಡಿದ ಅತ್ಯಮೂಲ್ಯವಾದ ಅದ್ಭುತ ಅನ್ನುವಂಥದ್ದು ನಮ್ಮನ್ನು ತಂದೆಯಾದ ದೇವರೊಂದಿಗೆ ಒಗ್ಗೂಡಿಸಿರುವಂಥದ್ದು. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ದೇವರ ಮಾತಿಗೆ ಅವಿಧೇಯರಾದದರ ಫಲವಾಗಿ ಆದಾಮನು ಹವ್ವಳು ದೇವರನ್ನು ಯೆಹೋವನನ್ನು ಮುಖಾಮುಖಿಯಾಗಿ ಸಂದರ್ಶಿಸುವುದಕ್ಕೆ ಸಾಧ್ಯವಿಲ್ಲದೆ ಕುಳಿತುಕೊಂಡಿದ್ದಂತಹ ಒಂದು ಸಂದರ್ಭ. ಆದರೆ ಇವತ್ತು ನಮಗೆ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರುವುದಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ನೋಡಿ, ಸಂಜೆಯ ತಂಗಾಳಿಯಲ್ಲಿ ಯೆಹೋವನು ಬರುವಂತಹ ಸಂದರ್ಭದಲ್ಲಿ ಅವಿಧೇಯರಾಗುವುದಕ್ಕಿಂತ ಮುಂಚಿತವಾಗಿ ಓಡೋಗಿ ದೇವರನ್ನ ಸಂದರ್ಶಿಸುವಂತಹ ವ್ಯಕ್ತಿಗಳಾಗಿದ್ದರು ಆದಾಮನು ಹವ್ವಳು. ಆದರೆ ಅವಿಧೇಯತ್ವದ ಫಲವಾಗಿ ತಾವು ಬೆತ್ತಲಾಗಿದ್ದೇವೆಂಬುದಾಗಿ ತಿಳಿದುಕೊಂಡು ಅವಿತು ಕುಳಿತುಕೊಂಡಿದ್ರು. ನಾವುಗಳು ಸಹ ದೇವರಿಂದ ದೂರವಿದ್ದಂಥವರು. ಆದರೆ ಯೇಸು ಕ್ರಿಸ್ತನ ರಕ್ತದ ಮರಣ, ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಈ ಮುಂಜಾನೆಯಲ್ಲಿ ನಾವು ಧೈರ್ಯವಾಗಿ ಕೃಪಾಸನದ ಮುಂಭಾಗದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಂದರ್ಭವನ್ನು ಕೊಟ್ಟಿರುವಾಗ ಇದಕ್ಕಿಂತಲೂ ಶ್ರೇಷ್ಠವಾದ ಅದ್ಭುತ ಪ್ರಿಯರೇ ನಮ್ಮ ಜೀವಿತದಲ್ಲಿ ಯಾವುದು ಬೇಕು ಹೇಳಿ? ಈ ಮುಂಜಾನೆಯಲ್ಲಿ ಈ ಒಂದು ಅನುಭವದಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿರುವ. ಇಂದು ನಾವು ಧ್ಯಾನ ಮಾಡುವಂಥದ್ದು ಯೂತ್ ವಿತ್ ಕ್ರೈಸ್ಟ್ ಇನ್ ಆಕ್ಷನ್, ಕ್ರಿಸ್ತನೊಂದಿಗಿನ ಸೇವೆಯ ಆದಿಯಲ್ಲಿ ಯುವಕರು. ನಾವು ವಾಸಿಸುವಂತಹ ಪ್ರಪಂಚ ಅನ್ನುವಂಥದ್ದು ಪ್ರತ್ಯೇಕವಾಗಿ ಯುವಕರು ಅವರು ಸಕ್ಸಸ್ಗೋಸ್ಕರವಾಗಿ ಅಥವಾ ಯಶಸ್ಸಿಗೋಸ್ಕರವಾಗಿ ಮುನ್ನುಗ್ಗುತ್ತಿರುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ.
ವಿದ್ಯಾಭ್ಯಾಸದ ವಿಧದಲ್ಲಿ ಆಗಿರಬಹುದು, ಕೆಲಸದಲ್ಲಿ ಆಗಿರಬಹುದು, ವ್ಯಾಪಾರದಲ್ಲಿ ಆಗಿರಬಹುದು, ಅಥವಾ ಯಾವುದಾದರೂ ಕಾರ್ಖಾನೆಗಳಲ್ಲಿ ಆಗಿರಬಹುದು. ಪ್ರತಿ ಯುವಕರು ತಮ್ಮ ಜೀವಿತದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಬಹಳ ಪ್ರಯತ್ನಿಸುವಂತಹ ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯುವತ್ವ ಅನ್ನುವಂಥದ್ದು ಬಾಲ್ಯಪ್ರಾಯ ಮತ್ತು ಪ್ರೌಢಾವಸ್ಥೆಯ ನಡುವಿನ ಒಂದು ಸಮಯವಾಗಿದೆ. ಸೊ ಈ ಒಂದು ಸಮಯದಲ್ಲಿ ಪ್ರತ್ಯೇಕವಾಗಿ ನಮ್ಮ ತರುಣಿಯರಿಗೆ ದೈಹಿಕವಾದ, ಭಾವನಾತ್ಮಕವಾದ ಅನೇಕ ಬದಲಾವಣೆಗಳು ಉಂಟಾಗುವಂಥದ್ದಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಯೌವನಸ್ಥರು, ಯುವಕರು ತಮ್ಮದೇ ಆದ ಸ್ವಾತಂತ್ರ್ಯವನ್ನ ಬಯಸುವಂತಹ ಒಂದು ಕಾಲ. ಯಾವ ಮಕ್ಕಳು ಸಹ ತಂದೆ ತಾಯಿಗಳ ಮಾತನ್ನ ಕೇಳುವುದಕ್ಕಿಂತ ಮಿಗಿಲಾಗಿ ತಮ್ಮದೇ ಆದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವುದಕ್ಕೆ ಬಯಸುವಂತಹ ಒಂದು ಕಾಲವಾಗಿದೆ ಈ ಒಂದು ಯುವತ್ವ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ, ನಾವು ಜೀವಿಸುವಂತಹ ಸಂದರ್ಭದಲ್ಲಿ ಕ್ರೈಸ್ತರಾದ ನಾವುಗಳು ಹೇಗೆ ನಮ್ಮ ಜೀವಿತವನ್ನ ನಾವು ನಿರ್ವಹಿಸುವಂತವರಾಗಿರಬೇಕು? ಇಂದು ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಆಶೀರ್ವಾದದ, ಸಮೃದ್ಧಿಯ, ಸುವಾರ್ತೆಯ ಒಂದು ಕಾಲವಾಗಿ ಮಾರ್ಪಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಇಂದು ಕ್ರೈಸ್ತರಾಗಿರುವಂತಹ ಅನೇಕರು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಯೌವನಸ್ಥರು, ಯುವಕರು ಅಥವಾ ತರುಣಿಯರು ಯಶಸ್ಸಿಗಾಗಿ ದಾಪುಗಾಲು ಇಡುವಂತಹ ಒಂದು ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದಾರೆ. ಅವರು ತಮ್ಮ ಜೀವಿತದಲ್ಲಿ ಯಶಸ್ಸನ್ನ ಹೊಂದಿಕೊಳ್ಳುವುದಕ್ಕೆ, ಸಕ್ಸಸ್ ಅನ್ನ ಹೊಂದಿಕೊಳ್ಳುವುದಕ್ಕೆ ಏನು ಬೇಕಾದರೂ ಮಾಡುವುದಕ್ಕೆ ತಯಾರಾಗಿರುವ ಒಂದು ಕಾಲಘಟ್ಟ. ಪ್ರತ್ಯೇಕವಾಗಿ ಕ್ರೈಸ್ತತ್ವದಲ್ಲಿ ನಾವು ನೋಡುವಂತಹ ಒಂದು ಕಾರ್ಯ, ಆರಾಧನೆಗೆ ತಪ್ಪದೆ ಭಾಗಿಯಾದರೆ ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಅಥವಾ ಯಶಸ್ಸು ಸಿಗ್ತದೆ ಎಂಬುದಾಗಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇದನ್ನು ಗಿಳಿಪಾಠವಾಗಿ ಹೇಳಿಕೊಟ್ಟಿರುವಂತದ್ದಾಗಿ ನಾವು ನೋಡುತ್ತೇವೆ. ಇನ್ನು ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳಿಕೊಡುವಂಥದ್ದು, ನೀವು ದಿನಂಪ್ರತಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಸಿಗ್ತದೆ. ಓದುವುದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯವನ್ನು ಓದಿದ್ರೆ ಸಾಕು, ಸೊ ಯು ವಿಲ್ ಬಿ ಸಕ್ಸಸ್. ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪರೀಕ್ಷೆ ಬರೀರಿ, ಯು ವಿಲ್ ಬಿ ಸಕ್ಸಸ್. ಇನ್ನು ಅನೇಕ ತಂದೆ ತಾಯಿಗಳು ಪಾದ್ರಿಗಳ ಕೈಯಲ್ಲಿ, ಅಥವಾ ಇಲ್ಲಿ ಪಾದ್ರಿಗಳು ಅನ್ನುವುದಕ್ಕಿಂತ ಮಿಗಿಲಾಗಿ ಪ್ರವಾದಿಗಳ ಕೈಯಲ್ಲಿ, ಪಾಸ್ಟರ್ಗಳ ಕೈಯಲ್ಲಿ ಮಕ್ಕಳು ಬರೆಯುವಂತಹ ಪೆನ್ನನ್ನು ಪ್ರಾರ್ಥಿಸಿ ತಗೊಂಡು ಕೊಡ್ತಾರೆ. ಕಾರಣ ಅವರಿಗೆ ಉನ್ನತಿ, ಯಶಸ್ಸು ಬೇಕು, ಸಕ್ಸಸ್ ಬೇಕು, ಪರೀಕ್ಷೆಯಲ್ಲಿ ಸಕ್ಸಸ್ ಬೇಕು. ಯಾವುದಾದ್ರೂ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚಿತವಾಗಿ ಪ್ರಾರ್ಥಿಸಿ ಕಳಿಸ್ತಾರೆ. ಯಾವುದು ತಪ್ಪಲ್ಲ ಪ್ರಿಯರೇ, ಪ್ರಾರ್ಥನೆ ನಮ್ಮ ಜೀವಿತದ ಅವಿಭಾಜ್ಯವಂಗ. ಆದರೆ ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಯಶಸ್ಸನ್ನ ಮಾತ್ರ ನೋಡಿ ಮುನ್ನುಗ್ಗುವಂತಹ ಜೀವಿತವಲ್ಲ. ನೋಡಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಅದರೊಟ್ಟಿಗೆ ಎಲ್ಲವೂ ನಿಮಗೆ ಸಿಗ್ತತೆ. 23ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಕೊನೆಯ ವಾಕ್ಯದಲ್ಲಿ ಹೇಳಿರುವಂಥದ್ದು, ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು, ನಾನು ಸದಾಕಾಲವು ಯೆಹೋವನ ಮನೆಯಲ್ಲಿ ವಾಸ ಮಾಡ್ತೇನೆ. ಯಶಸ್ಸು ಎಲ್ಲರೂ ಬಯಸುವಂಥದ್ದೇ. ಆದರೆ ಕ್ರೈಸ್ತರಾದ ನಮ್ಮ ಜೀವಿತ ಹೇಗಿರಬೇಕು? ಸೊ ಆದುದರಿಂದಲೇ ಇಂದಿನ ಶೀರ್ಷಿಕೆ ಎನ್ನುವಂಥದ್ದು ಯೂತ್ ವಿತ್ ಕ್ರೈಸ್ಟ್ ಇನ್ ಆಕ್ಷನ್. ಕ್ರಿಸ್ತನೊಂದಿಗಿನ ಸೇವೆಯಲ್ಲಿ ಅಥವಾ ಕ್ರಿಸ್ತನೊಂದಿಗಿನ ಕಾರ್ಯದಲ್ಲಿ ಯುವಕರು.
ಕ್ರಿಸ್ತನೊಂದಿಗಿನ ಸೇವೆಯ ಆದಿಯಲ್ಲಿ ಯುವಕರು ಎಂಬುದಾಗಿ ನಾನು ಅದನ್ನು ಕರೆಯುವುದಕ್ಕೆ ಬಯಸ್ತಾ ಇದ್ದೇನೆ. ಜ್ಞಾನಿಗಳಲ್ಲಿ ಜ್ಞಾನಿಯಾಗಿದ್ದ ಸೊಲೊಮೋನ ಯೌವನದ ಕುರಿತಾಗಿ ಪ್ರಸಂಗಿಗಳ ಪುಸ್ತಕದಲ್ಲಿ ಬರೆದಿರುವಂಥದ್ದು. ಪ್ರಸಂಗಿಗಳ ಪುಸ್ತಕ 11ನೇ ಅಧ್ಯಾಯದ 9ನೇ ವಾಕ್ಯ, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ನೋಡಿ ಎಷ್ಟು ಮಧುರವಾಗಿ ಬರೆದಿರುವಂತಹ ಮಾತು. ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು. ಯೌವನ ಪ್ರಾಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಸಮಯ. ಆ ಒಂದು ಸಂದರ್ಭ ನಮ್ಮನ್ನು ಬಿಟ್ಟು ಹೋದ್ರೆ ವಿ ವಿಲ್ ನೆವರ್ ಗೆಟ್ ಇಟ್ ಅಗೈನ್, ವಿ ಕೆನಾಟ್ ರೀಗೈನ್. ಎಂದಿಗೂ ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದಲೇ ಸೊಲೊಮೋನನು ಹೇಳಿರುವಂಥದ್ದು, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ನೋಡಿ, ಎರಡು ವಿಚಾರವನ್ನು ಹೇಳ್ತಾ ಇದ್ದಾನೆ. ಮನಸ್ಸಿಗೆ ತಕ್ಕಂತೆ, ಕಣ್ಣಿಗೆ ಸರಿಬೀಳುವ ಹಾಗೆ. ಮುಂದುವರೆಸಿ ಹೇಳಿರುವಂಥದ್ದು, ಆದರೆ ಈ ಎಲ್ಲ ವಿಷಯಗಳಲ್ಲಿ, ಅಂದರೆ ನೀನು ಆನಂದಿಸಿದ ವಿಷಯದಲ್ಲಿ, ನೀನು ಹರ್ಷಗೊಂಡಂತಹ ವಿಷಯಗಳ ಮೇಲೆ ಒಂದು ದಿನ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಸಂತೋಷ ಪಡಬಾರ್ದ, ಆನಂದ ಪಡಬಾರ್ದ? ಅಲ್ಲ. ಸೊ ಯು ಶುಡ್ ಎಂಜಾಯ್ ಯುವರ್ ಲೈಫ್. ಆದರೆ ಆಸ್ ಎ ಚೈಲ್ಡ್ ಆಫ್ ಗಾಡ್, ದೇವರ ಮಗನಾಗಿ ಮಗಳಾಗಿ, ವಿ ಶುಡ್ ಕೀಪ್ ಎ ಬೌಂಡ್ರಿ ಲೈನ್. ನಾವು ನಮ್ಮದೇ ಆದಂತಹ ಒಂದು ಮೇರೆಯನ್ನು ನಾವು ಇಟ್ಕೊಳ್ಬೇಕು. ಕ್ರೈಸ್ತರಾಗಿದ್ದ ಪಕ್ಷಕ್ಕೆ ಅಥವಾ ನಾನು ಕ್ರೈಸ್ತನು ಎಂಬುದಾಗಿ ಹೇಳಿ ಐ ಕೆನಾಟ್ ಐಸೋಲೇಟ್ ಮೈಸೆಲ್ಫ್ ಫ್ರಮ್ ದ ಸೊಸೈಟಿ, ಸಮಾಜದಿಂದ ನನ್ನನ್ನು ನಾನೇ ಪ್ರತ್ಯೇಕಿಸಿ ಯಾವುದಾದರೂ ಒಂದು ಗುಹೆಯಲ್ಲಿ ಅಡಗಿ ಕುಳಿತುಕೊಳ್ಳುವಂಥದ್ದಲ್ಲ ಕ್ರೈಸ್ತ ಜೀವಿತ. ನೋಡಿ, ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಪ್ರತಿ ಕ್ರೈಸ್ತನು ಈ ಲೋಕದಲ್ಲಿ ಒಬ್ಬ ಯಾತ್ರಿಕನಾಗಿದ್ದಾನೆ. ಸೊ ಹೀಗಿರಲಾಗಿ ಈ ಲೋಕದಲ್ಲಿ ನಾವು ಬದುಕಬೇಕಾಗಿರುವಂಥದ್ದು ಅತ್ಯವಶ್ಯಕ. ಇಲ್ಲದೆ ಹೋಗಿದ್ರೆ ದೇವರು ನಮ್ಮನ್ನು ಇಲ್ಲಿ ತನಕ ಜೀವ ಸಹಿತ ಈ ಲೋಕದಲ್ಲಿ ಇಡುವಂತಹ ಅವಶ್ಯಕತೆ ಇರಲಿಲ್ಲ. ಯಾಕೆ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು? ನಾಟ್ ಟು ಐಸೋಲೇಟ್ ಅವರ್ಸೆಲ್ಫ್ ಫ್ರಮ್ ದ ಸೊಸೈಟಿ, ಫ್ರಮ್ ದ ಪೀಪಲ್. ಜನರಿಂದ, ಸಮಾಜದಿಂದ ನಮ್ಮನ್ನು ನಾವೇ ಪ್ರತ್ಯೇಕಿಸಿ ಹಿಮಾಲಯ ಪರ್ವತದಲ್ಲೋ ಅಥವಾ ಯಾವುದಾದರೂ ಗುಹೆಯಲ್ಲೋ ಒಬ್ಬಂಟಿಗರಾಗಿ ಕಳೆಯುವುದಕ್ಕೋಸ್ಕರವಾಗಿ ಅಲ್ಲ. ವಿ ಆರ್ ಸೋಷಿಯಲ್ ಅನಿಮಲ್ಸ್. ನಾವು ಎಲ್ಲರೂ ಸಾಮಾಜಿಕ ಪ್ರಾಣಿಗಳು. ಆದರೆ ಇಲ್ಲಿ ಸೊಲೊಮೋನನು ಹೇಳುವಂಥದ್ದು, ಯೌವನ ಪ್ರಾಯದಲ್ಲಿ ಆನಂದಿಸು, ಯೌವನ ದಿನದಲ್ಲಿ ನಿನ್ನ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಆದರೆ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುಡಿಪಡಿಸುವನು ಎಂಬುದು ಮಾತ್ರ ನಿನಗೆ ತಿಳಿದಿರಲಿ. ಸೊ ಈ ಒಂದು ಭಯ ನಮ್ಮಲ್ಲಿ ಇರುವುದಾದರೆ, ಸೊ ನಾವು ನಮ್ಮ ಜೀವಿತವನ್ನ ದೈವಿಕವಾದ ಪಥದಲ್ಲಿ ನಡೆಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮುಂದುವರೆಸಿ ಸೊಲೊಮೋನನು ಇದೇ ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಕಷ್ಟದ ದಿನಗಳು
ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ನೋಡಿ, ಯೌವನ ದಿನದಲ್ಲಿ ಆನಂದಿಸು, ಯೌವನ ಹೃದಯದಲ್ಲಿ ಹರ್ಷಗೊಳಿಸು ಎಂಬುದಾಗಿ ಹೇಳಿದಂತಹ ಸೊಲೊಮೋನನು 12ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಥವಾ ಮುಂದುವರೆಸಿ ಹೇಳುವಂಥದ್ದು, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ಹೇಳುವ ವರ್ಷಗಳು ಸಮೀಪಿಸುವುದರೊಳಗೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಇಂದು ಅನೇಕರು ಪ್ರತ್ಯೇಕವಾಗಿ ಕ್ರೈಸ್ತತ್ವದಲ್ಲಿ ತಮ್ಮ ಜೀವಿತವನ್ನ ಎಷ್ಟರ ಮಟ್ಟಿಗೆ ಆನಂದಮಯವಾಗಿರಿಸಿಕೊಳ್ಳುವುದಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಆನಂದಮಯವಾಗಿರಿಸಿ, ಪ್ರತ್ಯೇಕವಾಗಿ ನಮ್ಮ ಕೇರಳಗಳಲ್ಲಿ, ಪ್ರತ್ಯೇಕವಾಗಿ ಮಲಯಾಳಿಗಳಲ್ಲಿ ಕಾಣುವಂತಹ ಒಂದು ಟ್ರೆಂಡು ಇದು ಇವತ್ತಲ್ಲ ಪ್ರಾರಂಭವಾಗಿರುವಂಥದ್ದು, ಅನೇಕ ವರ್ಷಗಳಿರುವಂತಹ ಒಂದು ಟ್ರೆಂಡು. ತಮ್ಮ ಯೌವನ ಪ್ರಾಯದ ರಕ್ತವನ್ನ ಮಿಡಲ್ ಈಸ್ಟ್ಗಳಲ್ಲಿ ಅಥವಾ ಯುರೋಪಿಯನ್ ಕಂಟ್ರಿಗಳಿಗೆ ಹೋಗಿ ವ್ಯಯ ಮಾಡಿ ಸಾಕಷ್ಟು ಸಂಪಾದಿಸಿ, ಇನ್ನು ಸಂಪಾದಿಸಿ ಕೂಡಿಡುವುದಕ್ಕೆ ಸ್ಥಳವಿಲ್ಲದ ಕಾರಣ ಎಲ್ಲವನ್ನ ಬಿಟ್ಟು ದೇವರ ಸೇವೆಗೋಸ್ಕರವಾಗಿ ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ದೇ ಆರ್ ದ ಮೋಸ್ಟ್ ಡೇಂಜರಸ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಇಲ್ಲಿ ಸೊಲೊಮೋನ ಹೇಳುವಂಥದ್ದು, ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ರಿಮೆಂಬರ್ ಯುವರ್ ಕ್ರಿಯೇಟರ್ ಇನ್ ಯುವರ್ ಯೂತ್. ಸೊ ಯಾರು ತಮ್ಮ ಯೌವನದಲ್ಲಿ ತಮ್ಮ ಸೃಷ್ಟಿಕರ್ತನನ್ನ ಸ್ಮರಿಸುವಂತವರಾಗಿರುತ್ತಾರೋ ಅಂಥವರು ಎಂದಿಗೂ ತಮ್ಮ ಯೌವನ ಪ್ರಾಯದಲ್ಲಿ ಲೌಕಿಕವಾದ ವಿಧದಲ್ಲಿ ಜೀವಿತವನ್ನು ಎಂಜಾಯ್ ಮಾಡುವುದಕ್ಕೆ ಅಥವಾ ಲೌಕಿಕವಾಗಿ ತಮ್ಮ ಜೀವಿತವನ್ನು ಸಂತೋಷಪಡಿಸಿಕೊಳ್ಳುವುದಕ್ಕೆ ಒಪ್ಪಿಸಿಕೊಡೋದಿಲ್ಲ. ನೋಡಿ, ಪ್ರಸಂಗಿಗಳ ರಾಜಕುಮಾರ ಎಂಬುದಾಗಿ ಕರೆಯಲ್ಪಡುತ್ತಿದ್ದಂತಹ ಚಾರ್ಲ್ಸ್ ಸ್ಪರ್ಜನ್ ರವರು ಒಂದು ಮಾತು ಹೇಳಿದ್ದಾರೆ. ಯಂಗ್ ಪೀಪಲ್, ಯು ಮಸ್ಟ್ ಪ್ರೇ. ಯುವಕರೇ, ತರುಣಿಯರೇ, ನೀವು ಪ್ರಾರ್ಥಿಸಬೇಕು. ಏನಕ್ಕೋಸ್ಕರ ಪ್ರಾರ್ಥಿಸಬೇಕು? ಎಕ್ಸಾಮ್ ಪಾಸ್ ಆಗೋಕ್ಕೋಸ್ಕರನ? ನಮ್ಮ ಪ್ರಾರ್ಥನೆ ಎಕ್ಸಾಮ್ ಪಾಸ್ ಆಗೋಕ್ಕೋಸ್ಕರ, ಕೆಲಸ ಸಿಕ್ಕಕ್ಕೋಸ್ಕರ, ಮದುವೆ ಆಗಕ್ಕೋಸ್ಕರ, ಮಕ್ಕಳಾಗಕ್ಕೋಸ್ಕರ, ಗಾಡಿಗೋಸ್ಕರ, ಮನೆಗೋಸ್ಕರ, ಎಲ್ಲ ಲೌಕಿಕವಾದ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ನಮ್ಮ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನು ಆರಾಧಿಸುವಂತಹ ಪದಗಳಿಲ್ಲ. ನಮ್ಮ ಪ್ರಾರ್ಥನೆಗಳಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸುವಂತಹ ಪದಗಳಿಲ್ಲ. ಸೊ ನಮ್ಮ ಪ್ರಾರ್ಥನೆ ಅನ್ನುವಂಥದ್ದು ಬೇಡುವಂಥದ್ದಾಗಿ ಮಾರ್ಪಟ್ಟಿದೆ. ಇಲ್ಲಿ ಚಾರ್ಲ್ಸ್ ಸ್ಪರ್ಜನ್ ರವರು ಹೇಳಿರುವಂಥದ್ದು, ಯಂಗ್ ಪೀಪಲ್, ಯು ಮಸ್ಟ್ ಪ್ರೇ. ಕಾರಣ ಹೇಳಿರುವಂಥದ್ದು, ಫಾರ್ ಯುವರ್ ಪ್ಯಾಷನ್ ಆರ್ ಸ್ಟ್ರಾಂಗ್. ಸೊ ನಿಮ್ಮ ಉತ್ಸಾಹಗಳು, ಆಸೆಗಳು ಹೆಚ್ಚಾಗಿದೆ, ಬಲವಾಗಿದೆ. ಬಟ್ ಯುವರ್ ವಿಸ್ಡಮ್ ಇಸ್ ಲಿಟಲ್. ನಿಮಗೆ ಜ್ಞಾನ ಕಡಿಮೆಯಾಗಿದೆ. ಸೊ ಇವತ್ತು ಈ ಪದವನ್ನು ನಾವು ಯವನಸ್ಥರ ಮುಂದೆ ಹೋಗಿ ಹೇಳಿದ್ರೆ ಯಾವಾಗ ಒದೆ ಬೀಳುತ್ತಂತ ಕೇಳಿದ್ರೆ ಸಾಕು. ಯಾಕಂದ್ರೆ ಇಂದಿನ ಯವನಸ್ಥರು ಹೇಳುವಂಥದ್ದು, ಸೊ ವಿ ಆರ್ ಕೇಪಬಲ್, ನಾವು ಎಲ್ಲದಕ್ಕೂ ಶಕ್ತರಾಗಿದ್ದೇವೆ. ಸೊ ನಮ್ಮಷ್ಟು ಜ್ಞಾನವಂತರು ಬೇರೆ ಯಾರೂ ಇಲ್ಲ. ಆದರೆ ಚಾರ್ಲ್ಸ್ ಸ್ಪರ್ಜನ್ ರವರು ಹೇಳಿರುವಂಥದ್ದು, ಯಂಗ್ ಪೀಪಲ್, ಯು ಮಸ್ಟ್ ಪ್ರೇ. ಫಾರ್ ವಾಟ್? ಸೊ ನೀವು ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು
ಸೊ ನಿಮ್ಮಲ್ಲಿರುವಂತಹ ಬಯಕೆ ಅದು ಭಯಂಕರವಾಗಿದೆ, ಆದರೆ ನಿಮಗೆ ಜ್ಞಾನ ಕಡಿಮೆ ಇದೆ. ಆ ಜ್ಞಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕೋಬರ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆಯಾಗಿದ್ದರೆ ಯೆಹೋವನನ್ನು ಬೇಡಿಕೊಳ್ಳಲಿ, ಯೆಹೋವನು ಅಂಗಿಸದ ಎಲ್ಲರಿಗೂ ಉದಾರವಾಗಿ ಕೊಡ್ತಾನೆ. ಸೊ ವಿ ಡೋಂಟ್ ನೋ ವಾಟ್ ವಿ ಡಿಸೈರ್. ಸೊ ಇಂದಿನ ತಲೆಮಾರುಗಳಿಗೆ, ಇಂದಿನ ಯುವಕರಿಗೆ ಏನನ್ನು ಆಸೆ ಪಡಬೇಕು ಎಂಬುದು ಗೊತ್ತಿಲ್ಲ. ಪ್ರತ್ಯೇಕವಾಗಿ IT ಮೇಖಲೆಗಳಲ್ಲಿ ಕೆಲಸ ಮಾಡುವಂತಹ ಯುವಕ ಯುವತಿಯರು ಲೋನ್ಗಳ ಮೂಲಕವಾಗಿ ಮನೆಯನ್ನು, ವಾಹನವನ್ನು ಎಲ್ಲವನ್ನ ಪಡ್ಕೊಳ್ತಾರೆ. ನಂತರವಾಗಿ ಜೀವಿತದಲ್ಲಿ ಪ್ರತಿಕೂಲಗಳು ಬಂದಾಗ ಈ ಒಂದು ದೇ ಡೋಂಟ್ ನೋ ವಾಟ್ ಟು ಡೂ, ಮುಂದೇನು ಎಂಬ ಒಂದು ಪ್ರಶ್ನೆಯ ಮುಂಭಾಗದಲ್ಲಿ ಅವರು ನಿಂತುಕೊಳ್ಳುವಂಥದ್ದಾಗಿ ನಾವು ನೋಡ್ತೇವೆ. ಸೊ ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಬಲವಾಗಿದೆ. ಸೊ ಈ ಆಸೆ ಆಕಾಂಕ್ಷೆಗಳಿಂದ ನಾವು ದೂರ ಇರಬೇಕಾದ್ರೆ ನಾವೇನ್ ಮಾಡಬೇಕು? ಪ್ರಾರ್ಥಿಸುವಂತವರಾಗಿರಬೇಕು. ನೋಡಿ, ಯೋಸೇಫನು ಪೊಟಿಫರನ ಮನೆಯಲ್ಲಿ ಗುಲಾಮನಾಗಿ ಹೋದಂತಹ ಸಂದರ್ಭದಲ್ಲಿ ಕೇವಲ 17 ವರ್ಷ ಪ್ರಾಯ. ತನ್ನ ಹದಿಹರೆಯದ ಪ್ರಾಯದಲ್ಲಿ ಯೋಸೇಫ ಪೊಟಿಫರನ ಮನೆಯಲ್ಲಿ ಗುಲಾಮನಾಗಿ ಮಾರಲ್ಪಟ್ಟ. ಯೋಸೇಫನ ಸೌಂದರ್ಯವನ್ನ, ಯೋಸೇಫನ ಆ ಹೊರಗಿನ ನೋಟವನ್ನ ನೋಡಿದಂತಹ ಪೊಟಿಫರನ ಹೆಂಡತಿ ಪೊಟಿಫರನನ್ನು ಪಾಪಕ್ಕೆ ಪ್ರೇರೇಪಿಸುವಂತವಳಾಗಿ ಮಾರ್ಪಟ್ಲು. ಆದರೆ ಪೊಟಿಫರನ ಹೆಂಡತಿ ಯೋಸೇಫನನ್ನು ಪಾಪಕ್ಕೆ ಪ್ರೇರೇಪಿಸಿದಾಗ ತಾನು ಈ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂಬ ಭಯದಿಂದ ಓಡಿ ಹೋದಂಥದ್ದು ಯೋಸೇಫನಿಗೆ ಯೆಹೋವನಲ್ಲಿ ಇದ್ದಂತಹ ಭಕ್ತಿಯ ಫಲವಾಗಿ. ನಾನು ಅದಕ್ಕೆ ಹೇಳಿದ್ದು, ಯು ಮಸ್ಟ್ ಪ್ರೇ. ನೋಡಿ, ಯೋಸೇಫ ತನ್ನ ಹದಿಹರೆಯದ ಪ್ರಾಯ, ಚರಿತ್ರ ಸತ್ಯವೇದ ಪಂಡಿತರು ಹೇಳುವಂಥದ್ದು 17ನೇ ವಯಸ್ಸಿನಲ್ಲಿ ಆತ ಗುಲಾಮನಾಗಿ ಪೊಟಿಫರನ ಮನೆಯಲ್ಲಿ ಗುಲಾಮತನದ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆ ಸಂದರ್ಭ, ಆ ಗುಲಾಮತನದಲ್ಲಿ ವಾಸಿಸುವಂತಹ ಕಾಲದಲ್ಲಿ ಸೊ ತನ್ನ ಜೀವಿತದಲ್ಲಿ ಒಂದು ಸಂದರ್ಭ, ಅವಕಾಶ ಒದಗಿ ಬರ್ತಾ ಇದೆ. ಏನು ಸಂದರ್ಭ? ಪಾಪಕ್ಕೆ ಪ್ರೇರೇಪಿಸುವಂತಹ ಒಂದು ಸಂದರ್ಭ. ಈ ಒಂದು ಸಂದರ್ಭವನ್ನ ಯೋಸೇಫನು, ಅಥವಾ ಈ ಒಂದು ಸಂದರ್ಭದಲ್ಲಿ ಯೋಸೇಫನು ಮಾಡಿದಂತಹ ಕಾರ್ಯ, ಈ ರಿಮೆಂಬರ್ ಇಸ್ ಕ್ರಿಯೇಟರ್, ತನ್ನ ಸೃಷ್ಟಿಕರ್ತನನ್ನ ಅವನು ನೆನಪು ಮಾಡಿಕೊಂಡ. ಸೊ ನಮ್ಮ ಜೀವಿತದಲ್ಲಿ ನಾವು ಪಾಪಕ್ಕೆ ಅಥವಾ ಪಾಪಕ್ಕೆ ದಾಸರಾಗುವುದಕ್ಕೆ ಕಾರಣ, ವಿ ವಿಲ್ ನೆವರ್ ರಿಮೆಂಬರ್ ಅವರ್ ಕ್ರಿಯೇಟರ್. ನಮ್ಮ ಸೃಷ್ಟಿಕರ್ತನನ್ನ ನಾವು ನೆನಪು ಮಾಡಿಕೊಳ್ಳದೆ ಇರುವಂಥದ್ದು. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳುವಂತ ರೀತಿಯಲ್ಲಿ, ವಿ ವಿಲ್ ರಿಮೆಂಬರ್ ಓನ್ಲಿ ಕ್ರೈಸ್ಟ್ ಇನ್ ಸಂಡೇಸ್. ಸೊ ಯೇಸು ಕ್ರಿಸ್ತನನ್ನ ಕೇವಲ ಭಾನುವಾರ ಮಾತ್ರ ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು. ಅದು ಕೇವಲ 8 ರಿಂದ 10 ಇಲ್ಲ 10 ರಿಂದ 12 ಈ ಒಂದು 2 ತಾಸುಗಳ ಸಂದರ್ಭಗಳಲ್ಲಿ. ತದನಂತರ ನಾವು ಯೇಸುವಿನ ಕುರಿತಾಗಿ ಚಿಂತಿಸುವುದಿಲ್ಲ. ಯೋಸೇಫನು ತನ್ನದಲ್ಲದ ದೇಶದಲ್ಲಿ ತನ್ನದಲ್ಲದ ತಪ್ಪಿನ ಫಲವಾಗಿ ಗುಲಾಮನಾಗಿ ವಾಸಿಸುತ್ತಿರುವಂತಹ ಕಾಲಘಟ್ಟಗಳಲ್ಲಿ ಪೊಟಿಫರನ ಹೆಂಡತಿ ಯಜಮಾನಿಯು ಯೋಸೇಫನನ್ನ ಪಾಪಕ್ಕೆ ಪ್ರೇರೇಪಿಸಿದಾಗ
ಯೋಸೇಫನು ಅಲ್ಲಿಂದ ಓಡಿ ಹೋಗುವುದಕ್ಕೆ ಕಾರಣ ಅವನಲ್ಲಿದ್ದಂತಹ ದೈವಿಕ ಭಕ್ತಿ. ಪ್ರೀತಿಯ ಯೌವನಸ್ಥರೇ, 119ನೇ ಕೀರ್ತನೆ 9ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಅಂತ ಹೇಳ್ಬಿಟ್ಟು ಸತ್ಯವೇದವನ್ನ ಬಾಯಿಪಾಠ ಮಾಡಬೇಕು ಎಂಬುದಾಗಿ ಅಲ್ಲ. ಇಂದಿನ ಯುವಕರನ್ನ ನಾವು ಕೇಳೋದಾದ್ರೆ, ಪ್ರತ್ಯೇಕವಾಗಿ ಸಂಡೇ ಸ್ಕೂಲ್ ಮಕ್ಕಳನ್ನ ಕೇಳಿದ್ರೆ, ಸತ್ಯವೇದದಲ್ಲಿರುವ ಮುಕ್ಕಾಲು ಭಾಗವನ್ನ ಬಾಯಿಪಾಠ ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಸತ್ಯವೇದವು ಇರುವುದು ಕೇವಲ ಬಾಯಿಪಾಠ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಇದೇ 119ನೇ ಕೀರ್ತನೆ 105ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವನ್ನ ನಾವು ಮನನ ಮಾಡುವಂಥದ್ದು, ದೇವರ ವಾಕ್ಯವನ್ನ ನಾವು ಬಾಯಿಪಾಠ ಮಾಡುವಂಥದ್ದು, ದೇವರ ವಾಕ್ಯದ ಅನುಸಾರವಾಗಿ ಜೀವಿಸುವುದಕ್ಕೆ ಎಂಬುದನ್ನು ನಾವು ಎಂದಿಗೂ ಬರೆಯಬಾರದು. 119ನೇ ಕೀರ್ತನೆ ಪ್ರಾರಂಭ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು ಎಂಬುದಾಗಿ. ಅಂದ್ರೆ ಯೌವನಸ್ಥನು ತನ್ನ ಯೌವನ ಪ್ರಾಯದಲ್ಲಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂತಹ ವ್ಯಕ್ತಿಯಾಗಿದ್ರೆ, ತನ್ನ ದೈನಂದಿನ ಜೀವಿತದಲ್ಲಿ ಅವನು ದೇವರ ಸಂಗಡ ಸಂಚಾರ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ನನ್ನ ಪ್ರೀತಿಯ ಯುವಕರಿಗೆ ಯುವತಿಯರಿಗೆ ಹೇಳಬಯಸುವಂತಹ ಒಂದು ಸರಳವಾದಂತಹ ಒಂದು ಸಂದೇಶ. ಯುವರ್ ಪರ್ಪಸ್ ಇನ್ ಲೈಫ್ ಇಸ್ ಗ್ರೇಟರ್ ದಾನ್ ಎನಿ ಸಿಂಪಲ್ ಆರ್ ಟೆಂಪರರಿ ಪ್ಲೆಷರ್. ಅರ್ಥ, ನಿಮ್ಮ ಜೀವನದ ಉದ್ದೇಶವು ಯಾವುದೇ ಸರಳ ಅಥವಾ ತಾತ್ಕಾಲಿಕ ಸಂತೋಷಕ್ಕಿಂತ ದೊಡ್ಡದಾಗಿದೆ. ಸೊ ಇದನ್ನು ಯಾವಾಗಲೂ ನೆನೆಸ್ಕೊಳ್ರಿ. ದ ಪರ್ಪಸ್ ಆಫ್ ಯುವರ್ ಲೈಫ್ ಈಸ್ ಗ್ರೇಟರ್. ಸೊ ನನ್ನ ಜೀವಿತದ ಉದ್ದೇಶ, ನಿಮ್ಮ ಜೀವಿತದ ಉದ್ದೇಶ ಇದು ಬಹಳ ದೊಡ್ಡದಾಗಿದೆ. ಯು ಹ್ಯಾವ್ ಟು ರೆಕಗ್ನೈಸ್ ದಟ್. ನೋಡಿ, ನಾನು ಹೇಳಿದೆ ಯೋಸೇಫ 44 ಮನೆಯಿಂದ ಓಡು ಹೋಗುವಂತ ಸಂದರ್ಭದಲ್ಲಿ 17 ವಯಸ್ಸು ಪ್ರಾಯ. ಆ ತಾತ್ಕಾಲಿಕವಾದ ಸಂತೋಷವನ್ನು ಬೇಡವೆಂದೆಣಿಸಿ ಓಡೋಗ್ಬಿಟ್ಟ. ಅದರ ಫಲವಾಗಿ ಸೆರೆಮನೆಯಲ್ಲಿ ಇರಬೇಕಾಗಿ ಬಂತು ಸುಮಾರು 13 ವರ್ಷ. ಆದರೆ ಇದೇ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯಕ್ಕೆ 40ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಯೋಸೇಫನು ಫರೋಹನನ ಸನ್ನಿಧಾನದಲ್ಲಿ ನಿಂತಾಗ 30 ವರ್ಷ. ಸೊ ಯಾವ ರೀತಿಯಾಗಿ ನಿಂತ್ಕೊಂಡ? ವ್ಯಭಿಚಾರ ಮಾಡಿ ಸಿಕ್ಕಿ ಹಾಕಿಕೊಂಡ ಒಬ್ಬ ಕೈದಿಯಾಗಿ ಎಲ್ಲ ನಿಂತ್ಕೊಂಡಿದ್ದು ಅವತ್ತು. ಬದಲಾಗಿ ಐಗುಪ್ತದ ಪ್ರಧಾನ ಮಂತ್ರಿಯಾಗಿ ನಿಂತ್ಕೊಂಡ. ಪ್ರಿಯ ಯೌವನಸ್ಥರೇ, ಸೊ ನಿಮ್ಮ ಜೀವಿತದ ಉದ್ದೇಶ ತಾತ್ಕಾಲಿಕವಾದ ಸುಖಗಳಿಗೋಸ್ಕರವಾಗಿ ಹಾಳು ಮಾಡಬೇಡ್ರಿ. ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ನೋಡಿದ್ವಿ, ಯೌವನಸ್ಥನೇ ನಿನ್ನ ಯೌವನ ಪ್ರಾಯದಲ್ಲಿಯೇ ಸೃಷ್ಟಿಕರ್ತನನ್ನ ಸ್ಮರಿಸು. ಸೊ ಯಾಕೆ ನಾವು ಸ್ಮರಿಸಬೇಕು ಅಂದ್ರೆ, ಸೊ ನಮ್ಮ ಜೀವಿತದ ಮೂಲಕ ದೇವರಿಗೆ ಕೆಲವು ಉದ್ದೇಶಗಳು ಉಂಟು. ನೋಡಿ, ಹೊಸ ಒಡಂಬಡಿಕೆಗೆ ನಾವು ನಮ್ಮ ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲ ತಿಮೋತಿಯನಿಗೆ ಹೇಳುವಂಥದ್ದು 1 ತಿಮೋತಿ 4:12, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ
ನಂಬುವವರಿಗೆ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನು ಮಾದರಿಯಾಗಿರು. ಅಂದ್ರೆ ಒಬ್ಬ ಕ್ರೈಸ್ತನ ನಡವಳಿಕೆ ಜೀವನ ಶೈಲಿ ಹೇಗಿರಬೇಕೆಂಬುದು ಇಲ್ಲಿ, ಒಬ್ಬ ಯೌವನಸ್ಥನ ಜೀವನ ಶೈಲಿ ಹೇಗಿರಬೇಕೆಂಬುದು ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಒಂದು, ನಿನ್ನನ್ನು ಯೌವನಸ್ಥನೆಂದು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಸೊ ಅದರ ಬದಲಾಗಿ ಏನ್ ಮಾಡಬೇಕು? ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವ, ಈ 5 ಕಾರ್ಯಗಳಲ್ಲಿ ಅಂದ್ರೆ ನಿನ್ನ ಜೀವಿತ ಒಂದು ಮಾದರಿಯುತ ಜೀವಿತವಾಗಿರಬೇಕು. ಪ್ರತಿ ಯೌವನಸ್ಥರೇ, ಪ್ರತಿ ಕ್ರೈಸ್ತರೇ, ಇದು ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು. ಪೌಲನು ಮುಂದುವರಿಸಿ ಇದೇ ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಏನು ಯೌವನದ ಇಚ್ಛೆಗಳು? ಯೋಸೇಫನ ಜೀವಿತದಲ್ಲಿ ಬಂದಂಥದ್ದು. ಯೋಸೇಫನ ಜೀವಿತದಲ್ಲಿ ಬಂದಂಥ ಇಚ್ಛೆ ಏನಾಗಿತ್ತು? ಪೋಟಿಫರನ ಹೆಂಡತಿ ಯೋಸೇಫನನ್ನು ಪಾಪಕ್ಕೆ ಪ್ರೇರೇಪಿಸುವಂಥವಳಾಗಿದ್ಲು. ಯೋಸೇಫ ಏನ್ ಮಾಡ್ದ? ಓಡೋದ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಸೊ ಇದು ತಾತ್ಕಾಲಿಕವಾದಂಥದ್ದು. This is all temporary. So God have a great purpose. ಸೊ ನಿನ್ನ ಕುರಿತಾಗಿ ದೇವರಿಗೆ ದೊಡ್ಡ ಉದ್ದೇಶ ಇದೆ. ನೋಡಿ, ಯೋಸೇಫನ ಸಹೋದರರು ಮಿದ್ಯಾನ್ಯರಿಗೆ ಮಾರಿ, ಸೊ ಮಿದ್ಯಾನ್ಯರು ಯೋಸೇಫನನ್ನ ಐಗುಪ್ತಕ್ಕೆ ಕರೆತಂದಂಥದ್ದು ದೈವಿಕವಾದ ಪದ್ಧತಿ. ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಯೆಹೋವನು ಅಬ್ರಹಾಮನಿಗೆ ಹೇಳಿದ್ದು, ನಿನ್ನ ಸಂತತಿ ತಮ್ಮದಲ್ಲದ ದೇಶದಲ್ಲಿ 400 ವರ್ಷ ಗುಲಾಮರಾಗಿರ್ತಾರೆ, ವಾಸ ಮಾಡ್ತಾರೆ. ಯಾಕೋಬನ ಕಾಲದಲ್ಲಿ ಬರಗಾಲ ಬಂತು, ಎಲ್ಲೂ ಆಹಾರವಿಲ್ಲ. ಆಹಾರವಿರುವಂಥದ್ದು ಎಲ್ಲಿ? ಐಗುಪ್ತದಲ್ಲಿ ಮಾತ್ರ. ಅಂದ್ರೆ ಇಲ್ಲಿ ಬರಗಾಲ ಬರುವುದಕ್ಕಿಂತ ಮುಂಚೆ ಯೆಹೋವನು ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಕಳುಹಿಸಿಕೊಟ್ಟ. ಇದೇ ಯೋಸೇಫನು ಹೇಳ್ತಾ ಇದ್ದಾನೆ ತನ್ನ ಸಹೋದರರಿಗೆ, ನೀವು ನನಗೆ ಕೇಡು ಮಾಡಬೇಕೆಂದು ಬಯಸಿದರು, ದೇವರು ಇದನ್ನು ಒಳ್ಳೆಯದಾಗಿ ಮಾಡ್ದ. ಅಂದ್ರೆ ನನ್ನ ಜೀವಿತದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಕಾರ್ಯಗಳಿಗೆ ದೈವಿಕವಾದ ಉದ್ದೇಶವಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ತಾತ್ಕಾಲಿಕವಾದ ಸಂತೋಷಕ್ಕೋಸ್ಕರವಾಗಿ ದೇವರ ಉದ್ದೇಶವನ್ನು ನಿನ್ನ ಜೀವಿತದ ಮೂಲಕ ವ್ಯಕ್ತಪಡಿಸಿಕೊಳ್ಬೇಡ. ಅರ್ಥ ಆಯ್ತಲ್ಲ? ಯೋಸೇಫನನ್ನ ಮಾರಿದ್ರು, ಆದರೆ ಇದರ ಹಿಂದೆ ದೈವಿಕವಾದ ಉದ್ದೇಶ ಇತ್ತು. ಬೇಕಾಗಿದ್ರೆ ಯೋಸೇಫ ಆ ದೈವಿಕ ಉದ್ದೇಶವನ್ನು ನಿರಾಕರಿಸಬಹುದಾಗಿತ್ತು. ಪಾಪ ಮಾಡಿ ತನ್ನ ಹದಿಹರೆಯದ ಪ್ರಾಯದಲ್ಲಿ ತಾತ್ಕಾಲಿಕ ಸುಖಕ್ಕೋಸ್ಕರವಾಗಿ ತನ್ನನ್ನು ಮಾರಿಕೊಂಡಿದ್ರೆ, ಎಂದಿಗೂ 30ನೇ ವರ್ಷ ಪ್ರಾಯದ ಸಂದರ್ಭದಲ್ಲಿ ಯೋಸೇಫನಿಗೆ ಫರೋಹನ ಮುಂಭಾಗದಲ್ಲಿ ಐಗುಪ್ತದ ಅಧಿಕಾರಿಯಾಗಿ ಅಥವಾ ಪ್ರಧಾನಮಂತ್ರಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಬಟ್ ಈ ರ್ಯಾನ್ ಅವೇ ಫ್ರಮ್ ದ ಸಿನ್ಫುಲ್, ಪಾಪದಿಂದ ಓಡೋದ. ಅದರ ಫಲವಾಗಿ ನಾನು ಹೇಳ್ದಲ್ಲ, ಸುಮಾರು 13 ವರ್ಷ ಜೈಲಲ್ಲಿ ಕಳೆದ. 13 years ಯಾರ ಹತ್ರನೋ ಕೈಕಾಲು ಹಿಡ್ದ. ಸೊ ವಿ ನೋ ದ ಸ್ಟೋರಿ. ಫರೋಹನನಿಗೆ ದ್ರಾಕ್ಷಾರಸವನ್ನು ಕೊಡುವಂಥ ಅಧಿಕಾರಿ, ಫರೋಹನನಿಗೆ ಆಹಾರವನ್ನು ಕೊಡುವಂಥ ಅಧಿಕಾರಿಗಳು ಇಬ್ಬರು ಇದೇ ಸೆರೆಮನೆಯಲ್ಲಿ
ತಪ್ಪಿನ ಫಲವಾಗಿ ಬಂದಿದ್ರು. ಅದರಲ್ಲಿ ಒಬ್ಬ ವೈಕುಂಠಕ್ಕೆ ಹೋದ, ಒಬ್ಬ ತಿರುಗಿ ತನ್ನ ಸ್ಥಾನವನ್ನು ಅಲಂಕರಿಸ್ಕೊಂಡ. ಆಗ ಹೇಳ್ದ, ದಯವಿಟ್ಟು ನನ್ನ ವಿಚಾರವಾಗಿ ಫರೋಹನ ಸಂಗಡ ಮಾತಾಡು, ನನ್ನನ್ನ ಇಲ್ಲಿಂದ ಹೊರಗೆ ಕರೆಸು. ಅವ್ರು ಮರ್ತೋಗ್ಬಿಟ್ಟ. 13 ವರ್ಷ. ಬಟ್ ಗಾಡ್ ಇಸ್ ಫೇತ್ಫುಲ್. ದೇವರು ನಂಬಿಗಸ್ತನಾಗಿದ್ದ. ಪ್ರೀತಿಯ ಯವನಸ್ಥರೇ, ಗಾಡ್ ಇಸ್ ಫೇತ್ಫುಲ್. ಬಟ್ ಓನ್ಲಿ ಒನ್ ಥಿಂಗ್ ಇಸ್, ಯು ಶುಡ್ ರನ್ ಅವೇ ಫ್ರಮ್ ದಿಸ್ ವರ್ಲ್ಡ್ ಫುಲ್ ಪ್ರೆಷರ್. ನೀನು ಲೌಕಿಕವಾದ ಸುಖಗಳಿಂದ ನೀನು ಓಡೋಗುವಂತ ವ್ಯಕ್ತಿಯಾಗಿದ್ರೆ ನಿನ್ನ ಮೂಲಕವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಸೊ ಆರ್ ಯು ರೆಡಿ ಫಾರ್ ದಟ್? ಸೊ ಪ್ರತಿ ದೇವರ ಮಕ್ಕಳು ತಮ್ಮ ಜೀವಿತದ 3 ಭಾಗದಲ್ಲಿ ಕ್ರಿಸ್ತನೊಂದಿಗೆ ಸೇವೆಯ ಹಾದಿಯಲ್ಲಿ ನಡೀತಾ ಇರಬೇಕು. ಒಂದು, ನಮ್ಮ ಕೆಲಸದಲ್ಲಿ ನಾನು ಹೇಳಿದಲ್ಲ, ವಿ ಆರ್ ನಾಟ್ ಕಾಲ್ಡ್ ಟು ಐಸೋಲೇಟೆಡ್ ಫ್ರಮ್ ದ ಸೊಸೈಟಿ. ಸೊ ಸಮಾಜದಿಂದ ನಮ್ಮನ್ನ ಬೇರ್ಪಡಿಸಿ ಯಾವುದಾದರೂ ಒಂದು ಗುಹೆಯಲ್ಲಿ ಅಥವಾ ಹಿಮಾಲಯದ ತಪ್ಪಲಿನಲ್ಲಿ ಕುಳಿತು ತಪಸ್ಸು ಮಾಡುವುದಕ್ಕಾಗಿ ಅಲ್ಲ, ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನ ಕರೆದಿರುವಂಥದ್ದು. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೊ ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂಬುದಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯೋಹಾನ 15:16. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಸೊ ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿರುವಂಥದ್ದು ಪ್ರತ್ಯೇಕವಾಗಿ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲ. ವಿ ಮಸ್ಟ್ ಇನ್ವಾಲ್ವ್ ಇನ್ ದ ಸೊಸೈಟಿ. ಈ ಸಮಾಜದಲ್ಲಿ ನಾವೇನ್ ಮಾಡಬೇಕು? ಒಂದಾಗಿರ್ಬೇಕು. ಆದರೆ ಒಂದಾಗೋದು ಅಂದ್ರೆ ನೀರು ಮತ್ತು ಹಾಲು ಒಂದಾಗುವ ರೀತಿಯಲ್ಲಿ ಅಲ್ಲ. ಇದು ಅನೇಕ ಕ್ರೈಸ್ತರೇ ಅದು ಅಕ್ರೈಸ್ತರು ಯಾರು ಎಂಬುದಾಗಿ ಗೊತ್ತಿಲ್ಲ. ಹೆಸರು ಕೇಳಬೇಕಾದ್ರೆ ಮಾತ್ರ ಗೊತ್ತಾಗ್ತದೆ. ಸೊ ದೇವರು ಬಯಸುವಂಥದ್ದು ನಾಮಧೇಯ ಕ್ರೈಸ್ತನನ್ನಲ್ಲ. ಸೊ ವಿ ಮಸ್ಟ್ ನಮ್ಮ ಕೆಲಸದ ಸ್ಥಳಗಳಲ್ಲಿ ನಾವೇನ್ ಮಾಡಬೇಕು? ಕ್ರಿಸ್ತನ ಹಾದಿಯಲ್ಲಿ ನಡೀತಾ ಇರಬೇಕು. ನೋಡಿ, ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 4ನೇ ವಾಕ್ಯ. ದಾನಿಯೇಲನಲ್ಲಿ ಯಾವ ಆಲಸ್ಯವಾಗಲಿ ಅಕ್ರಮವಾಗಲಿ ಕಾಣಲಿಲ್ಲ. ಅವನು ನಂಬಿಗಸ್ತನಾಗಿದ್ದ. ಯಾರು ದಾನಿಯೇಲ? ಒಬ್ಬ ಯಹೂದ ಬಾಲಕ. ಎಲ್ಲಿ ದಾನಿಯೇಲ ನಂಬಿಗಸ್ತನಾಗಿದ್ದ? ಬಾಬೆಲ್ ಸಂಸ್ಥಾನದಲ್ಲಿ ದಾರ್ಯಾವೇಶನ ಅರಸನ ಕಾಲದಲ್ಲಿ ದಾನಿಯೇಲ ನಮಗೆ ಗೊತ್ತಲ್ಲ. ದಾನಿಯೇಲ ನೆಬೂಕದ್ನೆಚ್ಚರನ ಕಾಲದಲ್ಲಿ ಯೆರೂಸಲೇಮಿನಿಂದ ಗುಲಾಮನಾಗಿ ಬಂದಂತಹ ವ್ಯಕ್ತಿ. ಸೊ ವಿ ನೋ ದ ಸ್ಟೋರಿ. ಕಾರಣ ಏನು? ಬಿಕಾಸ್ ಆಫ್ ದರ್ ಸಿನ್, ಪಾಪ. ಸುಮ್ಮನೆ ದೇವರು ಇಸ್ರಾಯೇಲ್ ಮಕ್ಕಳನ್ನ ಓಡಿಸಿಲ್ಲ. ಸೊ ದೇವರು ಕೊಟ್ಟಂತಹ ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆದದರ ಫಲವಾಗಿ ಯೆಹೋವನು ಏನ್ ಮಾಡ್ದ? ನೆಬೂಕದ್ನೆಚ್ಚರನನ್ನ ಯೆರೂಸಲೇಮಿಗೆ ಕಳುಹಿಸಿ ಯೆರೂಸಲೇಮ್ ಪಟ್ಟಣವನ್ನ ಸಂಪೂರ್ಣವಾಗಿ ನಿಶ್ಶೇಷವಾಗಿ ನಾಶ ಮಾಡಿ ಸೊಲೊಮೋನನು ಕಟ್ಟಿದ ದೇವಾಲಯವನ್ನ ಕೆಡವಿ ಹಾಕಿ ಅಲ್ಲಿದ್ದಂತಹ ವ್ಯಕ್ತಿಗಳನ್ನ ಬಾಬೇಲಿಗೆ ಏನ್ ಮಾಡ್ದ? ಸೆರೆಯಾಗಿ ಕಳಿಸ್ಬಿಟ್ಟ. ಆದ್ರೆ ಅಲ್ಲಿ ದಾನಿಯೇಲನಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವಂತಹ ಬಾಲಕರಿಗೆ ಒಂದು ಅವಕಾಶ ಸಿಕ್ತು. ಅರಮನೆಯಲ್ಲಿ ವಾಸ ಮಾಡುವಂತಹ ಒಂದು ಅವಕಾಶ. ಅವರು ಮಾತ್ರ ಅಲ್ಲ, ಅನೇಕರು ಇದ್ರು. ಆದ್ರೆ ಈ 4 ವ್ಯಕ್ತಿಗಳು, ಈ 4 ಯಹೂದ್ಯರು ಒಂದು ತೀರ್ಮಾನ ಮಾಡಿದ್ರು, ನಮ್ಮನ್ನು ನಾವೇ ಅಶುದ್ಧಪಡಿಸಿಕೊಳ್ಳೋದಿಲ್ಲ. ಯಾವ ಪ್ರಾಯ? ಹದಿಹರೆಯದ ಪ್ರಾಯದಲ್ಲಿ. ದೇ ಟುಕ್ ಡಿಸಿಷನ್. ಪ್ರಿಯರೇ, ಅಲ್ಲಿ ಹೋದ ಮೇಲೆ ಎಲ್ಲ ಸೇವೆ ಮಾಡೋದು, ಅಲ್ಲಿರ್ಬೇಕಾದ್ರೆ ಸೇವೆ ಮಾಡಬೇಕು. ಸೊ ಇವರು
ನೋಡಿ, ದಾವೀದ ಅಬ್ಷಾಲೋಮನು ದಾವೀದನಿಗೆ ವಿರೋಧವಾಗಿ ದಂಗೆ ಎದ್ದಾಗ ಓಡೋಗ್ಬಿಟ್ಟ, ತನ್ನ ಸಿಂಹಾಸನ ಬಿಟ್ಟು ಓಡೋಗ್ಬಿಟ್ಟ. ಆಗ ಅನೇಕರು ದಾವೀದನಿಗೆ ಸಹಾಯ ಮಾಡಿದ್ರು. ಅದರಲ್ಲಿ ಬರ್ಜಿಲ್ಲೈ ಎಂಬುವಂತ ಒಬ್ಬ ವೃದ್ಧನಾದಂತಹ ವ್ಯಕ್ತಿ. ನಂತರವಾಗಿ ಅಬ್ಷಾಲೋಮ ತೀರೋದ, ದಾವೀದ ತಿರುಗಿ ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಬರುವಂತಹ ಸಂದರ್ಭದಲ್ಲಿ ಬರ್ಜಿಲೈಗೆ ಹೇಳ್ದ, ಬರ್ಜಿಲೈ, ನೀನು ನನ್ನ ಸಂಗಡ ಯೆರೂಸಲೇಮಿಗೆ ಬಾ, ಸೊ ನಿನಗೆ ಬೇಕಾದದೆಲ್ಲವನ್ನು ನಾನು ಮಾಡಿಕೊಡ್ತೇನೆ. ಯಾಕಂದ್ರೆ ಬರ್ಜಿಲೈ ದಾವೀದನ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಆಹಾರವನ್ನ, ಅವರಿಗೆ ಬೇಕಾದ ಸಂರಕ್ಷಣೆಯನ್ನ ಒದಗಿಸಿದಂತ ವ್ಯಕ್ತಿ ಯಾವುದು? ಈ ಬರ್ಜಿಲೈ. ಆಗ ಬರ್ಜಿಲೈ ಒಂದು ಮಾತು ಹೇಳ್ತಾನೆ, ನಾನು ಮುದುಕನಾಗ್ಬಿಟ್ಟಿದ್ದೇನೆ, ನನಗೆ ಗಾಯನ ಮಾಡುವಂತವರ ಸ್ವರ ಕೇಳಿಸೋದಿಲ್ಲ. ರಾಜನ ಅರಮನೆ ಅಂತ ಹೇಳಿದ್ರೆ ಹಾಡು ಕುಣಿತ ಎಲ್ಲ ಇರ್ತದೆ. ಅಲ್ಲಿ ಕುಣಿಯುವವರನ್ನ ನೋಡೋದಕ್ಕೆ ನನ್ನ ಕಣ್ಣಿಗೆ ಕಾಂತಿ ಇಲ್ಲ. ನಾನು ಯಾಕೆ ಬರ್ಬೇಕು ಅಲ್ಲಿಗೆ? ಎಲ್ಲಿಗೆ? ಯೆರೂಸಲೇಮಿಗೆ. ನಾನು ಇದು ಹೇಳೋದಕ್ಕೆ ಕಾರಣ, ದೇವರಿಗೆ ಬೇಕಾಗಿರುವಂಥದ್ದು ಮುದಿಯಾದಂಥದ್ದಲ್ಲ ಅಂತ ಹೇಳ್ಬಿಟ್ಟು ಮುದಿ ಇರೋದನ್ನ ತೆಗೆದು ಹೊರಗಾಕಬೇಕು ಎಂಬುದಾಗಿ ಅಲ್ಲ. ನಾನು ಪ್ರತ್ಯೇಕವಾಗಿ ಯವನಸ್ಥರ ಕುರಿತಾಗಿ ಮಾತನಾಡುತ್ತಿರುವುದರಿಂದ ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಯೌವನ ಪ್ರಾಯ ದೇವರಿಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಇದನ್ನ ಹಿಡ್ಕೊಂಡು ಚೀಲ ಹಾಕೊಂಡು ಹೋಗ್ಬೇಕು ಅಂತ ಅಲ್ಲ. ಮತ್ತೇನು? ವೇರ್ ಎವರ್ ಯು ಆರ್. ದಾನಿಯೇಲ, ಶದ್ರಕ, ಮೇಷಕ, ಅಬೇದ್ನೆಗೋ ಎಲ್ಲಿದ್ದಾರೆ? ಬಾಬೇಲಿನಲ್ಲಿ, ಅರಮನೆಯಲ್ಲಿ. ರಾಜನ ಕಟ್ಟಪ್ಪಣೆ ಏನು? ನಾನು ತಿನ್ನುವ ಆಹಾರ, ನಾನು ಕುಡಿಯುವ ದ್ರಾಕ್ಷಾರಸ ಇವರಿಗೆ ಕೊಡಬೇಕು. ದಾನಿಯೇಲ ತೀರ್ಮಾನ ಮಾಡ್ತಾನೆ, ನಮ್ಮನ್ನು ನಾವು ಅಶುದ್ಧಪಡಿಸಿಕೊಳ್ಳೋದಿಲ್ಲ. ಕಾರಣ ಏನು? ವಿಗ್ರಹಕ್ಕೆ ಅರ್ಪಿತವಾದದ್ದನ್ನು ನಾವು ತಿನ್ನೋದಿಲ್ಲ. ಯಾವ ವಯಸ್ಸು? ಹದಿಹರೆಯದ ವಯಸ್ಸು, 17-18 ವರ್ಷ ಪ್ರಾಯದಲ್ಲಿ ತೀರ್ಮಾನ ತೆಗೆದುಕೊಂಡ್ರು. ಇವತ್ತು ಕ್ರೈಸ್ತರಾದಂಥವರೇ, ಸೊ ನೀವು ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದು 55 ಆದ್ಮೇಲಲ್ಲ. ಇವತ್ತು ಎಲ್ಲ ಸಭೆಗಳಲ್ಲಿ, CSI ಸಭೆಗಳಲ್ಲಿ ನೋಡಿ, ಮೆಥೋಡಿಸ್ಟ್ ಸಭೆಗಳಲ್ಲಿ ನೋಡಿ, ಪೆಂಟೆಕೋಸ್ಟ್ ಸಭೆಗಳಲ್ಲಿ ನೋಡಿ, ಸೇವೆಗಾಗಿ ಬರುವಂಥದ್ದು ಪೆಂಟೆಕೋಸ್ಟ್ ಸಭೆಗಳಲ್ಲಿ ಮಾತ್ರ. ಆಫ್ಟರ್ ರಿಟೈರ್ಮೆಂಟ್ ಮನೇಲಿ ಮಾಡಕ್ಕೆ ಕೆಲಸ ಇಲ್ಲ, ಮನೇಲಿ ಹೆಂಡತಿ ಕೂರ್ಸಲ್ಲ, ಮನೇಲಿ ಮಕ್ಕಳು ಕೂರ್ಸಲ್ಲ, ಮನೇಲಿ ಸೊಸೆ ಕೂರ್ಸಲ್ಲ, ಅದಕ್ಕೆ ಓಡ್ ಬರ್ತಾ ಇರೋದು ಸೇವೆಗೆ. ಯಾರಿಗೆ ಬೇಕು ನಿಂದಿದ್ದು ಮಣ್ಣು? ಯೌವನಸ್ಥನೇ, ಯೌವನದಲ್ಲಿ ಸೃಷ್ಟಿಕರ್ತನನ್ನ ಸ್ಮರಿಸು. ಗೊತ್ತಾಯ್ತಲ್ಲ? ಯಾರು? ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಹದಿಹರೆಯದ ವಯಸ್ಸಲ್ಲಿ ತೀರ್ಮಾನ ಮಾಡ್ಕೊಂಡ್ರು. ಏನ್ ತೀರ್ಮಾನ ಮಾಡ್ಕೊಂಡ್ರು? ನಮ್ಮನ್ನು ನಾವು ಅಶುದ್ಧಪಡಿಸಿಕೊಳ್ಳೋದಿಲ್ಲ. ಯೋಸೇಫ ಏನ್ ತೀರ್ಮಾನ ಮಾಡ್ಕೊಂಡ? ಹದಿಹರೆಯದ ವಯಸ್ಸಲ್ಲಿ, 17 ವರ್ಷ ಪ್ರಾಯದಲ್ಲಿ ಏನ್ ತೀರ್ಮಾನ ಮಾಡ್ಕೊಂಡ? ಈ ಮಹಾ ದುಷ್ಕೃತ್ಯವನ್ನು ಹೇಗೆ ಪಾಪ ಮಾಡ್ಲಿ. ಅದರ ಫಲವಾಗಿ ಏನಾಯ್ತು? 30ನೇ ವಯಸ್ಸಿಗೆ ಯೋಸೇಫ ಐಗುಪ್ತದ ಪ್ರಧಾನಮಂತ್ರಿಯಾದ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಬಾಬೇಲ್ ಸಂಸ್ಥಾನದಲ್ಲಿ, ನೆಬೂಕದ್ನೆಚ್ಚರನ ಕಾಲದಲ್ಲಿ, ದಾರ್ಯಾವೇಶನ ಕಾಲದಲ್ಲಿ, ಕೋರೇಶನ ಕಾಲದಲ್ಲಿ, 3 ಸಾಮ್ರಾಜ್ಯಗಳ ಕಾಲದಲ್ಲಿ ಇದ್ರು. ಗೊತ್ತಾಯ್ತಲ್ಲ? ಚರಿತ್ರೆ ಓದಿ. ನೆಬೂಕದ್ನೆಚ್ಚರನ ಸಾಮ್ರಾಜ್ಯ 40 ವರ್ಷ ಇತ್ತು. 40 ವರ್ಷ ಅವನು ದಾನಿಯೇಲ ಇದ್ದ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವಂತವರು 120 ಸಂಸ್ಥಾನಗಳ ಅಧಿಕಾರಿಗಳಾಗಿ ನಿಂತಿದ್ರು. ನಂತರವಾಗಿ ದಾರ್ಯಾವೇಶ ಬಂದ, ಮೇದ್ಯ ಪಾರ್ಸಿಯ ಸಾಮ್ರಾಜ್ಯ ಬಂತು ಆ ಕಾಲದಲ್ಲಿ. ನಂತರ ಕೋರೇಶ ಬಂದ ಆ ಕಾಲದಲ್ಲಿ. ಕಾರಣ ಏನು? ತಮ್ಮ ಹದಿಹರೆಯದ ಪ್ರಾಯದಲ್ಲಿ ತೆಗೆದುಕೊಂಡ ತೀರ್ಮಾನ. ಏನ್ ತೀರ್ಮಾನ? ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳೋದಿಲ್ಲ. ನನ್ನನ್ನು ಕೇಳುವ ಪ್ರೀತಿಯ ಯೌವನಸ್ಥರೇ, ಸೊ ದೇವರಿಗೆ ಬೇಕಾಗಿರುವಂಥದ್ದು
ನಿನ್ನ ಕಾಣಿಕೆಯಲ್ಲ. ಸೊ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ದಶಮ ಭಾಗವಲ್ಲ, ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಪವಿತ್ರವಾದ ಜೀವಿತ. ಅದಕ್ಕೆ ಪೌಲ ತಿಮೋತಿಗೆ ಹೇಳ್ತಾ ಇದ್ದಾನೆ, ನೀನೇನ್ ಮಾಡ್ಬೇಕಂತೆ, ನಿನ್ನ ನುಡಿ, ನಡೆ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನು ಮಾದರಿ ಆಗಿರು. ಸೊ ಒಂದು ನಮ್ಮ ಕೆಲಸದಲ್ಲಿ ಉದಾಹರಣೆಗೆ ನಾವು ದಾನಿಯೇಲನ ಜೀವಿತವನ್ನು ನೋಡಿದ್ವಿ. ಎರಡು ನಮ್ಮ ಸೇವಾ ಕ್ಷೇತ್ರದಲ್ಲಿ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸಭೆ ಬೆಳೀತಾ ಇದೆ. ಪಂಚಾಶತ್ತೊಂಬತ್ತು ದಿನದ ನಂತರ ಸಭೆ ಬೆಳೀತಾ ಇದೆ. ಒಂದೇ ದಿನದಲ್ಲಿ 3,000 ಜನ ಸೇರ್ಕೊಂಡ್ರು, 2ನೇ ದಿನದಲ್ಲಿ 4,000 ಜನ ಸೇರ್ಕೊಂಡ್ರು. ಚರ್ಚ್ ಇಸ್ ಗ್ರೋಯಿಂಗ್. ಚರ್ಚ್ ಅಂದ್ರೆ ಕಟ್ಟಡ ಅಲ್ಲ. ಯಹೂದ್ಯರು ಗ್ರೀಕರು ಎಲ್ಲರೂ, ಯಹೂದ್ಯರು ಗ್ರೀಕರು ಸುವಾರ್ತೆಯನ್ನು ಅಂಗೀಕರಿಸಿ ಅಪೊಸ್ತಲರ ಬೋಧನೆಯನ್ನು ಕೇಳಿಕೊಂಡು ಸಂತೋಷವಾಗಿದ್ದಾರೆ. ಸೊ ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ಜಗಳ ಬಂತು. ಏನು ಜಗಳ? ಊಟ ಉಪಚಾರದ ವಿಚಾರದಲ್ಲಿ ಜಗಳ ಬಂತು. ಯಾರಿಗೆ? ಯಹೂದ್ಯರಿಗೂ ಗ್ರೀಕರಿಗೂ. ಸೊ ನನ್ನ ಚಿಕ್ಕ ಪ್ರಾಯದಲ್ಲಿ ಹೇಳಕ್ಕೆ ನಾಚಿಕೆ ಇಲ್ಲ, ನಾವಿದ್ದಂತಹ ಸ್ಥಳದಲ್ಲಿ ನಮ್ಮ ಸಭೆಗಳಲ್ಲಿ ಮದುವೆನೋ ಅಥವಾ ಏನಾದರೂ ಕಾರ್ಯಕ್ರಮ ಇದ್ರೆ ಊಟ ಇರ್ತದೆ. ಸೊ ಊಟಕ್ಕೆ ಗತಿ ಇಲ್ಲದೆ ಇರುವಂಥ ವ್ಯಕ್ತಿ ಅಲ್ಲ ನಾವುಗಳು. ಸೊ ಅವತ್ತು ದೇವರು ಊಟಕ್ಕೆ ಬೇಕಾದನ್ನ ಕೊಟ್ಟಿದ್ದ. ಸೊ ನಾನು ಹೇಳ ಬಯಸುವಂಥದ್ದು, ಆ ದಿನದಲ್ಲಿ ನಾವಿರುವಂಥ ಜಾಗದಲ್ಲಿ ಎಲ್ಲರೂ ಒಂದೇ ಕುಟುಂಬ. ಸಭೆ ಅನ್ನುವಂಥದ್ದು ಒಂದೇ ಕುಟುಂಬ, ನಾವು ಮಾತ್ರ ಬೇರೆ. ಆಹಾರ ಬಡಿಸುವಂಥ ವ್ಯಕ್ತಿಗಳ ಮುಖ ನೋಡಿ ಆಹಾರ ಬಡಿಸ್ತಾರೆ. ಸೊ ನನ್ನ ಚಿಕ್ಕ ಪ್ರಾಯದಲ್ಲಿ ನಾನು ಅನುಭವಿಸಿದ್ದೀವಿ. ಅವರ ಕುಟುಂಬ ವರ್ಗದವರಿಗೆ ಒಳ್ಳೆ ಒಳ್ಳೆ ಮಾಂಸ, ನಮಗೆ ಎಲುಬು. ನೋಡಿ, ಇಲ್ಲಿ ಅಪೊಸ್ತಲರ ಕಾಲದಲ್ಲಿ ಏನಾಯ್ತು? ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ಯಹೂದ್ಯರಿಗೂ ಗ್ರೀಕರಿಗೂ. ಬಡಿಸುವಂತವರೆಲ್ಲರೂ ಯಹೂದ್ಯರು. ಯಹೂದ್ಯರನ್ನು ಮಾಡ್ತಾರೆ, ಯಹೂದ್ಯ ವಿಧವೆಯರಿಗೆ ಒಳ್ಳೆ ಊಟ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಗ್ರೀಕರಿಂದ ಬಂದಂಥವರಿಗೆ ಏನು ಮಾಡ್ತಾರೆ? ಕಡಿಮೆ ಊಟ ಕೊಡ್ತಾರೆ. ಗಲಾಟೆ ಆಯ್ತು ಅಲ್ಲಿ. ಸೊ ಕೆಲವೊಮ್ಮೆ ನೀವು ನಿಮ್ಮ ಜೀವಿತದಲ್ಲಿ ಇದನ್ನು ಅನುಭವಿಸಿರ್ಬೋದು. ಸೊ ಹೀಗಾದಾಗ ಏನು ಮಾಡಿದ್ರು? ಅಪೊಸ್ತಲರ ಬಳಿಗೆ ಈ ವಿಚಾರ ಹೋಯ್ತು. ಅಪೊಸ್ತಲರು ಏನು ಮಾಡಿದ್ರು? ನೋಡ್ರಪ್ಪ, ದೇವರು ನಮ್ಮನ್ನ ಕರೆದಿರೋದು ಊಟ ಹಾಕೋಸ್ಕರ ಅಲ್ಲ. ಇವತ್ತು ಅನೇಕ ಸೇವಕರಿಗೆ ಗೊತ್ತಿಲ್ಲ ದೇವರು ಯಾಕೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಅನೇಕ ಸೇವಕರು ಇವತ್ತು ಸೇವೆ ಮಾಡ್ತಾ ಇರುವಂಥದ್ದು ರಾಜಕೀಯಕ್ಕೋಸ್ಕರ, ಸ್ಥಾನಮಾನಕ್ಕೋಸ್ಕರ, ಆಹಾರಕ್ಕೋಸ್ಕರ. ಸೊ ನಿನ್ನ ಕೆಲಸ ಅಲ್ಲ ಇದು. ಯೇಸು ಸ್ವಾಮಿ 12 ಜನರನ್ನು ಆರಿಸಿಕೊಂಡಂಥದ್ದು ತನ್ನೊಂದಿಗೆ ಇದ್ದು ತನ್ನ ತರುವಾಯ ಸೇವೆ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರ. ಇಲ್ಲಿ ಅಪೊಸ್ತಲರು ಹೇಳ್ತಾ ಇದ್ದಾರೆ, ನೋಡಪ್ಪ, ನಮ್ಮ ಕೆಲಸ ಇದಲ್ಲ. ಸೊ ನಮ್ಮ ಕೆಲಸ ವಾಕ್ಯವನ್ನು ಸಾರುವಂಥದ್ದು. ನೀವು ಒಂದು ಕೆಲಸ ಮಾಡಿ, ಒಂದು 7 ಜನರನ್ನು ಆರಿಸ್ಕೊಳ್ಳಿ, ಅವ್ರನ್ನ ನಾವು ಈ ಕೆಲಸಕ್ಕೆ ನೇಮಿಸ್ಬಿಡೋಣ. ಅಂದ್ರೆ 7 ಜನರನ್ನು ಆರಿಸ್ಕೊಂಡ್ರು. ಸೊ ಅವರ ಮೇಲೆ ಅಪೊಸ್ತಲರು ಏನು ಮಾಡಿದ್ರು? ಕೈಗಳನ್ನು ಇಟ್ಟು ಆ ಸೇವೆಗೆ ಅವರನ್ನು ಒಪ್ಪಿಸ್ಕೊಟ್ರು. ಸೊ 7 ಜನ ಏನಾಗಿದ್ರು? ನಂಬಿಗಸ್ತರಾಗಿದ್ರು. ಏನಾಗಿದ್ರು ಅವರು? ದೇ ಆರ್ ಎ ಫೇತ್ಫುಲ್. ಅವರ ಕೆಲಸ ಏನು? ಯಹೂದ್ಯರಿಗೆ, ಯಹೂದ್ಯ ವಿಧವೆಯರಿಗೆ, ಗ್ರೀಕ್ ವಿಧವೆಯರಿಗೆ ಸರಿ ಸಮಾನವಾಗಿ ಆಹಾರವನ್ನು ಹಂಚಿಕೊಡುವಂಥದ್ದು. ಸೊ ದೇವರು ನಿನ್ನನ್ನು ಯಾವ ಸೇವಾ ಕ್ಷೇತ್ರದಲ್ಲಿ ಇಟ್ಟಿದ್ದಾನೆ ಅಲ್ಲಿ ನೀನೇನು ಮಾಡಬೇಕು? ನಂಬಿಗಸ್ತನಾಗಿರಬೇಕು. ಅದು ಅವರು ಆರಿಸ್ಕೊಂಡಂಥದ್ದು ಯಾರನ್ನ? ಮುದುಕರನ್ನ ಅಲ್ಲ. ಸೊ ಇವತ್ತು ನಾವು ಆರಿಸ್ಕೊಳ್ಳುವಂಥದ್ದು ಮುದುಕರನ್ನ ಎಲ್ಲ ಕಡೆಗೂ. ಈಗ ಒಂದು ಕನ್ವೆನ್ಷನ್ ಬರ್ತಾ ಇದೆ ಇಲ್ಲಿಗೆ, ನಮ್ಮದ್ರಲ್ಲಿ ಎಲ್ಲ ಇರೋ ಮುದಿಗಳೆಲ್ಲ ಹಾಕ್ಬಿಡ್ತಾರೆ ಒಳಗಡೆ. ಎಲ್ಲರೂ ಬಿದ್ದಿಲ್ಲ ಅವುಗಳು ಸುಮ್ಮನೆ. ಯವನಸ್ಥರು ಆರಿಸ್ಕೊಂಡ್ರು. ನೋಡಿ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡಿ, ನಂತರವಾಗಿ ಸಭೆಯಲ್ಲಿ ಪೀಡನೆ ಬಂತು. ಯಾವ ಮೇಜಿನ ಕೆಲಸಕ್ಕೋಸ್ಕರವಾಗಿ ಆರಿಸಿಕೊಂಡಂತಹ ಫಿಲಿಪ್ಪ ತದನಂತರ ಸಮಾರ್ಯದಲ್ಲಿ ಹೋಗಿ ಶಕ್ತವಾಗಿ ಸುವಾರ್ತೆಯನ್ನು ಸಾರ್ದ.
He was faithful in his table. ಮೇಜಿನ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದ. ಅದರ ಫಲವಾಗಿ ಪೀಡೆಯ ನಂತರವಾಗಿ ದೇವರ ಪವಿತ್ರಾತ್ಮ ಇದೇ ಫಿಲಿಪ್ಪನನ್ನ ಸಮಾರ್ಯ ಪಟ್ಟಣಕ್ಕೆ ಕಳುಹಿಸಿ ಅಲ್ಲಿ ಸುವಾರ್ತೀಕರಣದಲ್ಲಿ ಅವನನ್ನು ಉಪಯೋಗ ಮಾಡಿದ್ರು. ಚಿಕ್ಕ ವಿಷಯದಲ್ಲಿ ನಂಬಿಕಸ್ಥರಾಗಿರ್ರಿ ಸಾಕು ನೀವು. ದೇವರು ದೊಡ್ಡ ದೊಡ್ಡ ವಿಚಾರಗಳನ್ನು ನಿಮಗೆ ಕೊಡ್ತಾನೆ. ಆದ್ರೆ ಇವತ್ತು ನಾವಲ್ಲ, ಚಿಕ್ಕದ್ರಲ್ಲೇ ಎಷ್ಟು ದೆಂಗಕ್ಕಾಗುತ್ತೆ ದೆಂಗ್ತಾ ಇರ್ತೀವಿ. ಪ್ರೀತಿಯ ಯೌವನಸ್ಥರೇ, ಇದು ನಿಮಗಿರುವ ಸಂದೇಶ. ಬಿ ಫೇತ್ಫುಲ್. ಸೊ ನೀನು ಕೆಲಸ ಮಾಡುವಂತಹ ವ್ಯಕ್ತಿನ ಬಿ ಫೇತ್ಫುಲ್. ಸೊ ನಿನ್ನ ಸಭೆ ಯಾವುದಾದರೂ ಒಂದು ಕಾರ್ಯಗಳಿಗೆ ನೇಮಿಸಿದ್ದಾರಾ? ಸಂಡೇ ಸ್ಕೂಲ್ ಟೀಚರ್ ಆಗಿ ನೇಮಿಸಿದ್ದಾರಾ? ಅಥವಾ ಯೂತ್ ಫೆಲೋಶಿಪ್ನ ಲೀಡರ್ ಆಗಿ ನೇಮಿಸಿದ್ದಾರಾ? ಬಿ ಫೇತ್ಫುಲ್ ದೇರ್. ಅಲ್ಲಿ ನಂಬಿಕಸ್ಥನಾಗಿರು ನೀನು. ಸೊ ಡೋಂಟ್ ಶೋ ಅಪ್ ಯುವರ್ ಸೆಲ್ಫ್ ದೇರ್. ಸೊ ನಿನ್ನಲ್ಲಿರುವಂಥ ಸಾಮರ್ಥ್ಯವನ್ನು ತೋರಿಸಬೇಡ ಅಲ್ಲಿ. ಬಿ ಫೇತ್ಫುಲ್ ದೇರ್. ಸೊ ಮೂರನೇದಾಗಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸ್ನಾನಿಕನಾದ ಯೋಹಾನನ ಸೇವೆ. 1ನೇ ಅಧ್ಯಾಯ ಅದರ 35ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿಯನ್ನ ನೋಡಿ ಸ್ನಾನಿಕನಾದ ಯೋಹಾನನು ಹೇಳಿದಂತಹ ಮಾತು, ಈಗೋ ಯಜ್ಞಕ್ಕೆ ನೇಮಿಸಿದ. ಅದರ 35ನೇ ವಾಕ್ಯದಲ್ಲಿ, ಮರುದಿನ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಅಂದ. ಸೊ ಇದನ್ನ ಕೇಳಿದ ತಕ್ಷಣ ಯೋಹಾನನ ಸಂಗಡ ಇದ್ದಂತಹ ಶಿಷ್ಯರು ಯೇಸು ಸ್ವಾಮಿಯಿಂದ ಹೋಗ್ಬಿಟ್ರು. ಯೇಸು ಸ್ವಾಮಿ ಇವರನ್ನ ತನ್ನ ಮನೆಗೆ ಬರಮಾಡ್ಕೊಂಡ, ತಾನು ಇರುವಂತ ಜಾಗದಲ್ಲಿ ಬರಮಾಡ್ಕೊಂಡ. ಸೊ ಇವರು ಯಾರಾಗಿದ್ರು? ಒಬ್ಬನ ಹೆಸರು ಮಾತ್ರ ಬರೆಯಲ್ಪಟ್ಟಿದೆ, ಆಂದ್ರೇಯ. ಯೇಸುವನ್ನ ಹಿಂಬಾಲಿಸಿ, ಯೋಹಾನನ ಕಡೆಯಿಂದ ಯೇಸುವನ್ನು ಹಿಂಬಾಲಿಸಿದ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ. ಸೊ ಈ ಆಂದ್ರೇಯ ಏನ್ ಮಾಡ್ದ? ಅದು ಇಂಪಾರ್ಟೆಂಟು. 41ನೇ ವಾಕ್ಯ, ಇವನು ಮೊದಲು ತನ್ನ ಅಣ್ಣನಾದ ಸಿಮೋನನನ್ನು ಕಂಡುಕೊಂಡು ಅವನಿಗೆ ಮಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದ. ಅಂದ್ರೆ ಪ್ರತಿ ಯೌವನಸ್ಥರು ಕ್ರಿಸ್ತನ ಸೇವೆಯ ಆದಿಯಲ್ಲಿ ನಡೆಯುವಂತವರು ಅಂದ್ರೆ ನಿಮ್ಮ ಕ್ರಿಯೆಗಳ ಮೂಲಕ ನೀವು ಒಬ್ಬ ವ್ಯಕ್ತಿಯನ್ನ ಯೇಸು ಸ್ವಾಮಿಯ ಬಳಿಗೆ ಕರೆತರುವಂತವರಾಗಿರಬೇಕು. ನೋಡಿ, ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 120 ದೇಶಾಧಿಪತಿಗಳು, 2 ಮುಖ್ಯ ಲೆಕ್ಕಾಧಿಕಾರಿಗಳು ದಾನಿಯೇಲನ ಮೇಲೆ ತಪ್ಪು ಹೊರಿಸಿ ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದ್ರು. ಗೊತ್ತು, ಲೆಕ್ಕಾಚಾರದಲ್ಲಿ ಸಿಕ್ಕಲಿಲ್ಲ, ಲಾಸ್ಟಿಗೆ ಧರ್ಮ ಹಿಡ್ಕೊಂಡು ಅವನ ಹಾಕ್ಬಿಟ್ರು. ಇವತ್ತು ನಾವು ನಡೆಯುವಂಥದ್ದಕ್ಕನೆ ಇವತ್ತೆಲ್ಲ ಧರ್ಮದ ಹೆಸರಲ್ಲಿ ನಡೀತಾ ಇದೆ. ಆದರೆ ಮಾರನೇ ದಿನ ಮುಂಜಾನೆ ಈ ದಾರ್ಯವೇಶನು ಸಿಂಹದ ಗವಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ದಾರ್ಯವೇಶ ಕರೆಯುವಂಥದ್ದು, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಮಗನೇ, ಸಿಂಹವು ನಿನ್ನನ್ನು ರಕ್ಷಿಸ್ತಾ. ಅಲ್ಲಿ ಅವನು ಹೇಳುವಂಥದ್ದು, ಸಿಂಹವು ನನ್ನನ್ನು ರಕ್ಷಿಸಿತು. ಅಲ್ಲಿ ದಾರ್ಯವೇಶ ಹೇಳ್ತಾ ಇದ್ದ, ನೀನು ಜೀವ ಸ್ವರೂಪನಾದ ದೇವರ ಮಗ. ಅಂದ್ರೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಜನ ಹೇಳ್ಬೇಕು, ಇವನು ಯಥಾರ್ಥವಾದ ಕ್ರೈಸ್ತ. ನೋಡಿ, ನತಾನಿಯೇಲ ಅಂಜೂರದ ಮರದ ಕೆಳಗೆ ಇರುವಂತಹ ಸಂದರ್ಭದಲ್ಲಿ ಫಿಲಿಪ ಹೋಗಿ ಕರೀತಾ ಇದ್ದಾನೆ, ಬಾರಪ್ಪ ಮಸಿಯ ಸಿಕ್ಕಿದ್ದಾನೆ. ಫಿಲಿಪ್ಪನ ಮಾತನ್ನ ಕೇಳಿ ನತಾನಿಯೇಲ ಬರ್ತಾ ಇದ್ದಾನೆ. ನತಾನಿಯೇಲನನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾನೆ, ಇವನು ನಿಜವಾದಂತಹ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ. ಸೊ ನಮ್ಮನ್ನ ನೋಡಿ ಏನ್ ಹೇಳ್ತಾರೆ ಜನ? ಏನ್ ಹೇಳ್ತಾರೆ? ನಾನು ಅದೇ ಹೇಳಿದಲ್ಲ. ಸೊ ನಾವು ಕ್ರೈಸ್ತರೆಂಬುದಾಗಿ ನಮಗೆ ಜ್ಞಾಪಕ ಬರೋದು ಭಾನುವಾರ ಮಾತ್ರ.
ನೋಡಿ, ವಿ ಶುಡ್, ಇದು ಕೇವಲ ಯೌವನಸ್ಥರಿಗೆ ಮಾತ್ರವಲ್ಲ, ಪ್ರತಿ ದೇವರ ಮಕ್ಕಳು, ಬಾಲಕರಿಂದ ಹಿಡಿದು ವೃದ್ಧಾಪ್ಯಕ್ಕೆ ತಲುಪಿರುವಂತಹ ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ ಸೇವೆಯ ಹಾದಿಯಲ್ಲಿ ನಡೆಯುವಂತವರಾಗಿರಬೇಕು. ದಿಸ್ ಇಸ್ ವಾಟ್, ಇದು ನಿಜವಾದಂತಹ ಕ್ರೈಸ್ತತ್ವ ಪ್ರಿಯರೇ. ಕ್ರೈಸ್ತತ್ವ ಅನ್ನುವಂಥದ್ದು ಭಾನುವಾರ ಮಾಡುವಂತಹ ಡ್ರಾಮಾ ಅಲ್ಲ. ವಿ ಮಸ್ಟ್ ವಾಕ್. ಸೊ ಇಲ್ಲದೆ ಹೋದ್ರೆ ಬೆಟರ್ ಟು ಲೀವ್ ದಿಸ್. ನೋಡಿ, ಗಿದ್ಯೋನ ಯುದ್ಧಕ್ಕೋಸ್ಕರವಾಗಿ ಹೊರಟೋದ. ಸುಮಾರು 33,000 ಜನ ಏನೋ ಬಂದ್ಬಿಟ್ಟಿದ್ರು ಯುದ್ಧ ಮಾಡಕ್ಕೆ. ಅಲ್ಲಿ ಒಂದು ದೇವ್ರು ಹೇಳ್ತಾ ಇದ್ದ, ಇಷ್ಟು ತುಂಬಾ ಜನ ಆಯ್ತಪ್ಪ. ದೇವ್ರು ನೋಡ್ತಾನೆ. ದೇವ್ರು ನೋಡಿದಾಗ ಇಸ್ ಟೂ ಮಚ್. ದೇವ್ರು ಹೇಳೋದು ಒಂದು ಕೆಲಸ ಮಾಡು, ಇಷ್ಟು ಜನ ತಗೊಂಡೋಗ್ಬಿಟ್ಟು ನಾನು ಯುದ್ಧ ಮಾಡಕ್ಕೆ ಹೋಗ್ಬಿಟ್ಟು ಇವರೇನು ಬಿಡ್ತಾರೆ, ನಮ್ಮ ಸಾಮರ್ಥ್ಯದಿಂದ ನಾವು ಅಮಾಲೇಕರನ್ನ ಜಯಿಸಿದ್ದೇವೆ ಎಂಬುದಾಗಿ ಇವರು ಕೊಚ್ಕೊಳ್ತಾರೆ. ಸೊ ಹೆದರಿಕೆ ಉಳ್ಳವು ಹೊರಟೋಗ್ಲಿ ಎಂಬುದಾಗಿ ಹೇಳು. ಆ ಒಂದು ಮಾತು ಹೇಳಿದಾಗ ಸುಮಾರು 20,000 ಜನ ಜಾಗ ಕಾರ್ಯ ಮಾಡ್ಬಿಟ್ರು. ಪ್ರಿಯರೇ, ಕ್ರೈಸ್ತತ್ವ ಅನ್ನುವಂಥದ್ದು ಯಥಾರ್ಥವಾಗಿ ಜೀವಿಸುವಂಥದ್ದಾಗಿದೆ. ಸೊ ಇಲ್ಲದೆ ಇರುವಂಥವರು ಈ ಕೆಲಸಕ್ಕೆ ಬರಬಾರದು. ಕೆಲಸ ಅಂದ್ರೆ ಪಾಸ್ಟರ್ ಕೆಲಸ ಅಲ್ಲ. even though we are not worthy to be a believer, ಸತ್ಯವೇದಾನುಸಾರವಾಗಿ ಬದುಕುವುದಕ್ಕೆ ನಮ್ಮಿಂದ ಸಾಧ್ಯವಾಗದೆ ಹೋದ್ರೆ ನಾವು ವಿಶ್ವಾಸಿಗಳಾಗಿ ಬದುಕುವುದಕ್ಕೂ ನಾಲಾಯಕ್ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಸೊ ನಾವೇನ್ ಮಾಡ್ಬೇಕಂತೆ? ವಿ ಶುಡ್ ವಾಕ್ ಇನ್ ಆಕ್ಷನ್, ಕ್ರಿಯೆಗಳ ಮೂಲಕ. ಸೊ ಎಲ್ಲೆಲ್ಲಿ ನಾವು ಹೊಡಿಬೇಕು? ನಮ್ಮ ಕೆಲಸದಲ್ಲಿ, ನಮ್ಮ ಸೇವಾ ಕ್ಷೇತ್ರದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ. ನೋಡಿ, ಆಂದ್ರೆಯ ತನ್ನ ಅಣ್ಣನಾದ ಪೇತ್ರನನ್ನ ಕರ್ಕೊಂಡು ಬಂದ ಯೇಸು ಸ್ವಾಮಿಯ ಬಳಿಗೆ. ಫಿಲಿಪ್ಪ ನತಾನಿಯೇಲನನ್ನ ಕರ್ಕೊಂಡು ಬಂದ ಯೇಸು ಸ್ವಾಮಿಯ ಬಳಿಗೆ. ನಾವುಗಳು ಯಾರನ್ನಾದರೂ ಕರ್ಕೊಂಡು ಬಂದಿದ್ದೇವೆ. ಓಕೆ, ನಮಗೆ ಆ ಒಂದು ಧೈರ್ಯ ಇಲ್ಲದೆ ಇರ್ಬೋದು, ಅಥವಾ ಆ ಒಂದು ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಅಟ್ಲೀಸ್ಟ್ ದಾನಿಯೇಲನ ರೀತಿಯಲ್ಲಿ ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯವಾಗಿದ್ದೀಯಾ? ಯೋಚನೆ ಮಾಡಿ. ಸೊ ಎಲ್ರೂ ಆಂಧ್ರಿ ಆಗಕ್ಕಾಗಲ್ಲ, ಎಲ್ರಿಗೂ ಪೇತ್ರ ಆಗಕ್ಕಾಗಲ್ಲ, ಸೊ ಎಲ್ರಿಗೂ ಫಿಲಿಪ್ಪ ಆಗಕ್ಕಾಗಲ್ಲ, ಎಲ್ರಿಗೂ ಸ್ಟೇಫ ಆಗಕ್ಕಾಗಲ್ಲ. ಆದರೆ ಎಲ್ಲರೂ ದಾನಿಯೇಲನ ರೀತಿಯಲ್ಲಿ, ಯೋಸೇಫನ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲಿ there is no exemption. ತೀರ್ಮಾನದ ವಿಚಾರದಲ್ಲಿ there is no exemption. ಯು ಮಸ್ಟ್. ನೀನು ಯಥಾರ್ಥವಾದ ಯಹೂದ್ಯನಾಗಿದ್ರೆ ನೀನು ಯಾವತ್ತೂ ವ್ಯಭಿಚಾರ ಮಾಡಲ್ಲ. ನೀನು ಯಥಾರ್ಥವಾದ ಯಹೂದ್ಯನಾಗಿದ್ರೆ ನೀನು ಯಾವತ್ತೂ ವಿಗ್ರಹಕ್ಕೆ ಅರ್ಪಿತವಾದದ್ದನ್ನು ತಿನ್ನೋದಿಲ್ಲ. ಯೋಸೇಫ ಯಥಾರ್ಥವಾದ ಯಹೂದ್ಯನಾಗಿದ್ದ, ಇಸ್ರಾಯೇಲಿನಾಗಿದ್ದ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವಂತವರು ಯಥಾರ್ಥವಾದಂತ ಇಸ್ರಾಯೇಲರಾಗಿದ್ರು. ಅದಕ್ಕೆ ಅವ್ರು ಹೇಳಿದ್ದು ವಿ ವಿಲ್ ನೆವರ್. ಶದ್ರಕ್, ಮೇಷಕ್, ಅಬೇದ್ನೆಗೋ ಹೇಳಿದ್ರು,
ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ಸೇವಿಸುವಂತ ಯೆಹೋವನು ನಮ್ಮನ್ನು ಈ ಬೆಂಕಿಯಿಂದ ನಮ್ಮನ್ನ ತಪ್ಪಿಸ್ತಾನೆ. ಇನ್ ಕೇಸ್ ತಪ್ಪಿಸದೆ ಹೋದ್ರೇನು ನೀನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ನಾವು ಪೂಜೆ ಮಾಡೋದಿಲ್ಲ. ಬಿಕಾಸ್ ಐ ಆಮ್ ಎ ಜೂ, ನಾನು ಯಹೂದ್ಯ. ನನ್ನ ದಶಾಜ್ಞೆ ಹೇಳ್ತಾ ಇದೆ, ನಿನಗೆ ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರ್ದು, ಯಾವ ಮೂರ್ತಿಯನ್ನ ಮಾಡ್ಕೊಳ್ಬಾರ್ದು. ಅವನು ಯಹೂದ್ಯಾವ, ಆ ತೀರ್ಮಾನ ಮಾಡಲೇಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ, ನೆಬೂಕದ್ನೆಚ್ಚರ ಅನೇಕರನ್ನ ತನ್ನ ಅರಮನೆಗೆ ಸೇರಿಸಿಕೊಂಡ. ಇವರು 3 ಜನ ಮಾತ್ರ ಅಲ್ಲ, 4 ಜನ ಮಾತ್ರ ಅಲ್ಲ, ಅನೇಕ ಯಹೂದ್ಯರಿದ್ರು, ಯುವನಸ್ಥರಿದ್ರು, ಯುವಕರಿದ್ರು. ಆದ್ರೆ ಅವ್ರು ಯಾರು ತೀರ್ಮಾನ ಮಾಡಲಿಲ್ಲ, ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳೋದಿಲ್ಲ. ಕನ್ನಡದಲ್ಲಿ ಏನೋ ಹೇಳ್ತಾರೆ, ಸಿಕ್ಕಿದ ಶಿವ ಅಂತ ಹೇಳ್ಬಿಟ್ಟು. ನಾವಾಗಿದ್ರೆ ಅಯ್ಯೋ ದೇವ್ರು ಕೊಟ್ಟಂತ ಆಶೀರ್ವಾದಪ್ಪ ಇದು. ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಸಿಕ್ಕಿಲ್ಲ, ನನಗೆ ಸಿಕ್ತು ನೋಡಿ. ಅವನು ಗುಲಾಮನಿಗೆ ಬಿದ್ದಿದ್ದಾನೆ, ನನ್ನನ್ನು ದೇವರು ಅರಮನೆಗೆ ಕರ್ಕೊಂಡ್ ಬಂದ. ಹಲ್ಲೆಲೂಯಾ. ಅಲ್ವಾ? ದಾನಿಯೇಲ್ ಹೇಳ್ತಾ ಇದ್ದಾನೆ, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ, ಪ್ರೀತಿಯ ಯೌವನಸ್ಥನೇ. ಈ ಮುಂಜಾನೆಯಲ್ಲಿ ದೇವರು ನಿನ್ನೊಟ್ಟಿಗೆ ಮಾತನಾಡುವಂಥದ್ದು. ಸೊಲೊಮೋನ ಹೇಳ್ತಾ ಇದ್ದಾನೆ, ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು, ನಿನ್ನ ಯೌವನ ಪ್ರಾಯದಲ್ಲಿ ಆನಂದಿಸು. ಯೌವನ ದಿನದಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿಪಡಿಸುವನು ಎಂಬುದನ್ನು ಮರಿಬೇಡ. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ, ಆರ್ ವಿ ವಾಕಿಂಗ್ ವಿತ್ ಹಿಮ್? ನಾವು ದೇವರ ಸಂಗಡ ನಡೀತಾ ಇದ್ದೇವ? ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನೋಡಿ, ಯೇಸುಸ್ವಾಮಿಯ ಸೇವೆಯ ಕಾಲದಲ್ಲಿ, ಆರಂಭ ಕಾಲದಲ್ಲಿ ದೊಡ್ಡ ಗುಂಪು ಯೇಸುಸ್ವಾಮಿ ಹಿಂದೆ ಹೋಗ್ತಾ ಇದ್ರು, ಹೌದಲ್ವಾ? ದೊಡ್ಡ ಗುಂಪು ನೋಡಿ, 5,000 ಜನ ಒಂದೇ ಟೈಮಲ್ಲಿ ಊಟ ಕೊಟ್ಟಿದ್ದು ಯೇಸುಸ್ವಾಮಿ. ಅದು ಬರೀ ಗಂಡಸರು ಮಾತ್ರ, ಹೆಂಗಸರು ಮತ್ತೆ ಮಕ್ಕಳು ಬೇರೆ ಬೇರೆ. ಆದರೆ ಯಾವಾಗ ಯೇಸುಸ್ವಾಮಿ ತನ್ನ ದೌತ್ಯದ ಕುರಿತಾಗಿ ಹೇಳ್ದ, ಏನು ಹೇಳಿದ್ರು? ಯೇಸುಸ್ವಾಮಿ ಹೇಳಿದ್ರು, ಸೊ ನೀವು ನನ್ನ ಮಾಂಸವನ್ನು ತಿನ್ನದೆ ನನ್ನ ರಕ್ತವನ್ನು ಕುಡಿಯದೆ ನೀವು ಎಂದಿಗೂ ನನ್ನೊಂದಿಗೆ ಭಾಗಿಗಳಾಗೋದಿಲ್ಲ. ಅಂದ್ರೆ ತನ್ನ ಮರಣದ ಕುರಿತಾಗಿ ಯೇಸುಸ್ವಾಮಿ ಹೇಳ್ದ. ಅಂದ್ರೆ ತನ್ನ ಐಹಿಕ ಸೇವೆಯ ಉದ್ದೇಶದ ಕುರಿತಾಗಿ ಯೇಸುಸ್ವಾಮಿ ಹೇಳ್ದ. ಇದು ಕೇಳಿದ ತಕ್ಷಣ ಎಲ್ಲ ಓಡೋಗ್ಬಿಟ್ರು. ಆಮೇಲೆ ಉಳಿದಿದ್ದಾರು ಬರೀ 12 ಜನ. ಅವ್ರಿಗೂ ಯೇಸುಸ್ವಾಮಿ ಹೇಳ್ದ, ಬೇಕಾದ್ರೆ ನೀವು ಹೋಗಿ. ಆಗ ಪೇತ್ರ ಹೇಳ್ತಾನೆ, ಸ್ವಾಮಿ, ಸೊ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗ್ಲಿ, ಸೊ ನಿನ್ನಲ್ಲಿ ಜೀವದ ಬುಗ್ಗೆಗಳು ಉಂಟು. ಕ್ರೈಸ್ತತ್ವ ಅನ್ನುವಂಥದ್ದು ಜೀವದ ಬುಗ್ಗೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿರುವಂಥ ಅತ್ಯಂತ ಅಮೂಲ್ಯವಾದ ಅದ್ಭುತ ಅನ್ನುವಂಥದ್ದು ದೇವರ ಮಕ್ಕಳೆಂಬ ಪದವಿ. ಸೊ ಈ ಪದವಿಗೆ ದೇವರು ನಮ್ಮನ್ನು ಕರೆದು ಬೇರ್ಪಡಿಸಿರುವಾಗ, ಪೌಲನು ತಿಮೋತಿಯನಿಗೆ ಹೇಳಿದ ರೀತಿಯಲ್ಲಿ, ಯೌವನಸ್ಥನೆಂದು ಯಾರು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಅವಕಾಶ ಕೊಡದೆ ನಡೆ, ನುಡಿ, ನಂಬಿಕೆ, ಪ್ರೀತಿ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಪ್ರಿಯರೇ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರೀತಿ, ನಮ್ಮ ನಂಬಿಕೆ, ನಮ್ಮ ಶುದ್ಧತ್ವ, ಈ 4 ಸರಿಯಾದ ಪಥದಲ್ಲಿ ಇದ್ರೆ, ಸಂತ
ಫ್ರಾನ್ಸಿಸ್ ಅಗಸ್ಟಿನ್ ಅವರು ಹೇಳುವ ರೀತಿಯಲ್ಲಿ ನೋ ನೀಡ್ ವರ್ಡ್, ಪದ ಬೇಕಾಗಿಲ್ಲ, ನಿನ್ನ ಕ್ರಿಯೆಯನ್ನ ನೋಡಿ ಅನೇಕರು ಯೇಸುವಿನ ಹಿಂದೆ ಬರ್ತಾರೆ. ಆಂದ್ರೆಯ ತನ್ನ ಅಣ್ಣನಿಗೆ ಹೋಗಿ ಹೇಳ್ದ ಮಸೀಯಲಿದ್ದಾನೆ ಎಂಬುದಾಗಿ. ಫಿಲಿಪ್ಪ ನತಾನನಿಗೆ ಹೇಳ್ದ ಮಸೀಯಲಿದ್ದಾನೆ. ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರೀತಿ, ನಮ್ಮ ನಂಬಿಕೆ, ನಮ್ಮ ಶುದ್ಧತ್ವ, ಈ 5 ಕಾರ್ಯಗಳು ದೈವಿಕವಾದ ರೀತಿಯಲ್ಲಿ ಇರುವಂತದ್ದಾಗಿದ್ರೆ ನಮ್ಮ ಯೌವನ ಪ್ರಾಯ ದೇವರಿಗೆ ಸುಗಂಧವಾಗಿ ಮಾರ್ಪಡುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಕರ್ತನೆ, ಯೌವನಸ್ಥನೇ, ನಿನ್ನ ಯೌವನ ಪ್ರಾಯದಲ್ಲಿ ಆನಂದಿಸು, ಆದರೆ ದೇವರು ನ್ಯಾಯ ತೀರಿಸ್ತಾನೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡಿದೆ ಸ್ವಾಮಿ. ನಿನ್ನ ಯೌವನದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸಿ ಎಂಬುದಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಕರ್ತನೆ, ನಮ್ಮ ಜೀವಿತದಲ್ಲಿ ಕರ್ತನೆ, ನಮ್ಮ ಯೌವನ ಪ್ರಾಯದಲ್ಲಿ ಕರ್ತನೆ ನಿನ್ನನ್ನು ಸ್ಮರಿಸಿ ಕರ್ತನೆ, ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಒಂದು ಮಾದರಿಯುತ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಎಲ್ಲರಿಗೂ ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತೇವೆ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.